ಹಲೋ ಫ್ರೆಂಡ್ಸ್, ಆಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಬಯೋಮಾಲಿಕ್ಯೂಲ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸೊ ಆರ್ಗ್ಯಾನಿಕ್ ನಿಮ್ದೆಲ್ಲ ಚಾಪ್ಟರ್ ಅಪ್ಲೋಡ್ ಮಾಡಿದ್ದೀನಿ. ಹ್ಯಾಲೋಲ್ಕಿನ್ಸ್, ಹ್ಯಾಲೋರಿನ್ಸ್, ನೆಕ್ಸ್ಟು ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್, ನೆಕ್ಸ್ಟು ಆಲ್ಡಿಹೈಡ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅಮೈನ್ಸ್. ಲಾಸ್ಟ್ ಚಾಪ್ಟರ್ ಇದು ಆರ್ಗ್ಯಾನಿಕ್ ಪಾರ್ಟು. ಸೊ ಫಿಸಿಕಲ್ ಪಾರ್ಟ್ ಸರ್ ಅಪ್ಲೋಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ಎರಡೂ ಪಾರ್ಟ್ ಆಗಿದೆ, ಫಿಸಿಕಲ್ ಮತ್ತು ಆರ್ಗ್ಯಾನಿಕ್. ಸೊ ಎರಡನ್ನೂ ಚೆನ್ನಾಗಿ ಓದ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ರಿವಿಷನ್ ಮಾಡಿರಿ. ಸೊ ಆರಾಮಾಗಿ ಬರ್ರಿ ಎಕ್ಸಾಮಲ್ಲಿ. ಫುಲ್ ನಿಮ್ಮ ಫಿಸಿಕಲ್ ಮತ್ತು ಆರ್ಗ್ಯಾನಿಕ್ ಬಗ್ಗೆ ನೀವು ಯಾವುದೇ ರೀತಿ ಟೆನ್ಷನ್ ಮಾಡೋದು ಬೇಡ. ಸೊ ಇನಾರ್ಗ್ಯಾನಿಕ್ ಕೂಡ ಇದಾದಮೇಲೆ ಇನಾರ್ಗ್ಯಾನಿಕ್ ಚಾಪ್ಟರ್ ಕೂಡ ಮಾಡ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನೀವು ಜಸ್ಟ್ ಮಾಡಬೇಕಾಗಿರೋದಷ್ಟೇ, ಜಸ್ಟು ಎಲ್ಲ ಫಾಲೋ ಮಾಡ್ತಾ ಹೋಗ್ರಿ. ಸೊ ಏನೇನು ಹೇಳಿದ್ದೀವಿ ಪಾಯಿಂಟ್ಸ್ಗಳನ್ನ ನಾವೆಲ್ಲ ನೋಟ್ ಮಾಡ್ಕೊಂಡಿರಿ, ರಿವಿಷನ್ ಮಾಡ್ತಾ ಇರಿ, ಪ್ರಾಕ್ಟೀಸ್ ಮಾಡಿರಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ. ಬಯೋಮಾಲಿಕ್ಯೂಲ್ಸು. ಸೊ ಬಯೋಮಾಲಿಕ್ಯೂಲ್ಸ್ ಫಸ್ಟ್ MCQs, ಅದಾದಮೇಲೆ 5 ಮಾರ್ಕ್ಸ್ ಕ್ವಶನ್ಸು, ಆಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಎಲ್ಲದೂ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ 5 ಮಾರ್ಕ್ಸ್ ಕ್ವಶನ್ಸು ಇವೆಲ್ಲ MCQs ನೀವು ನೋಡ್ಬೋದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಲಿ, ಬೋರ್ಡ್ ಆಗಲಿ, ಇದೊಂದಕ್ಕಂತಲ್ಲ. ಸೊ ಮಾಡಿರೋ ಎಲ್ಲ ಕ್ವಶನ್ಸ್ಗಳಿಗೂ ಬೋರ್ಡಿಂದ ನೆಕ್ಸ್ಟು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಿಂದ ಎಲ್ಲ ಕಡೆಯಿಂದನೂ ಕ್ವಶನ್ಸ್ಗಳನ್ನು ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿ ಅದರಲ್ಲೂ ರಿಪೀಟ್ ಆಗಿರೋದನ್ನ ಮತ್ತು ಒಂದೇ ಸಲ ತೊಗೊಂಡು ರಿಪೀಟ್ ಆಗದಿರೋದನ್ನೆಲ್ಲ ತೆಗೆದು, ಸೊ ಅಂದರೆ ರಿಪೀಟ್ ಇವಾಗ ಒಂದೆರಡು ಕ್ವಶನ್ಸ್ಗಳು ಇವಾಗ 2014 ಬಂದಿರುತ್ತೆ, 2025 ಬಂದಿರುತ್ತೆ. ಸೊ ಅವಾಗ ಒಂದೇ ಕಡೆ ಹಾಕಿದ್ದೀನಿ, ಯಾಕಂದರೆ ಡಬಲ್ ಟೈಮ್ಸ್ ಬರೆದ್ರೆ ನೀವು ಡಬಲ್ ಟೈಮ್ ಬರೀಬೇಕಾಗತ್ತೆ ಅಂತ. ಸೊ ಅಂದರೆ ಆ ಕಡೆನೂ ಬಂದಿರುತ್ತೆ, ಈ ಕಡೆನೂ ಬಂದಿರುತ್ತೆ, ಒಂದೇ ಸಲ ಬರೆದ್ರೆ ನಿಮ್ಗೆ ನೋಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಸೊ ಆ ರೀತಿ ಅರೇಂಜ್ ಮಾಡಿ ಎಲ್ಲ ಮಾಡಿದ್ದೀನಿ. ಸೊ 5 ಚಾಪ್ಟರ್ಗಳನ್ನು. ಸೊ ನೆಕ್ಸ್ಟ್ ಮತ್ತೆರಡು ಚಾಪ್ಟರ್ಗಳಿದಾವೆ, ಅದನ್ನು ಮಾಡ್ತಾ ಹೋಗ್ತೀನಿ. ಸೊ ನೋಟ್ ಮಾಡ್ಕೊಂಡಿರಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ, ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆನಾ? ಸೊ ಮತ್ತೇನಾರು ಇದ್ದರೆ ನಿಮ್ಗೆ ಏನಾದ್ರು ಬೇಕಾದ್ರೂ ಕಮೆಂಟ್ಸ್ ಮಾಡಿರಿ. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದರೆ. ಬಯೋಮಾಲಿಕ್ಯೂಲ್ಸ್. ಸೊ ಬಯೋಮಾಲಿಕ್ಯೂಲ್ಸಲ್ಲಿ ಫಸ್ಟ್ ಇರೋದು ಕ್ವಶನ್, ವಿಚ್ ವಿಟಮಿನ್ ಡೆಫಿಷಿಯನ್ಸಿ ಕಾಸ್ ದ ಡಿಸೀಸ್ ಸಿಲೋಸಿಸ್. ಸೊ ಏನು ಇವಾಗ ನಿಮ್ಗೆ ಒಂದು ಇದು ನೆನ್ಪಿಟ್ಕೊಳ್ರಿ. ಇವಾಗ ವೆರಿ ಇಂಪಾರ್ಟೆಂಟ್ ಏನಂದರೆ, ಸೊ ಬಯೋಮಾಲಿಕ್ಯೂಲ್ಸಲ್ಲಿ ವಿಟಮಿನ್ಸಲ್ಲಿ ಬಂದಾಗ ಫಸ್ಟ್ ಏನು ಮಾಡ್ಬೇಕಂದ್ರೆ ನೀವು ವಿಟಮಿನ್ ಫಸ್ಟ್ ಈ ಕಡೆ ಬರ್ಕೋಬೇಕು. ಅದಾದಮೇಲೆ ಎ, ನೆಕ್ಸ್ಟು B1, ನೆಕ್ಸ್ಟು B3, B2, ನೆಕ್ಸ್ಟು B6, B12. ನೆಕ್ಸ್ಟ್ ಏನಾಗತ್ತೆ ಅಂದರೆ ವಿಟಮಿನ್ ಎ ಆಯಿತು, ಸಿ ಆಯಿತು, ಡಿ ಆಯಿತು, ಇ, ಕೆ. ಸೊ ಈ ರೀತಿ ಬರೆದಿಟ್ಕೊಬೇಡ್ರಿ. ಇದು ಇಲ್ಲ ಅಷ್ಟೇ ಅಲ್ಲ, ನಿಮಗೆ MCQs ಎಲ್ಲ ಆಗಿರ್ಬೋದು, ಇಲ್ಲಾಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಕಸ್ಮಾತ್ ಬಂತು ಅಂದರು, ಇಲ್ಲಾಂದರೆ ಲಾಸ್ಟಿಗೆ 5 ಮಾರ್ಕ್ಸ್ ಎಲ್ಲರೂ ಬಂದೇ ಬರುತ್ತೆ. ಎಲ್ಲರೂ ಒಂದು ಕಡೆ ವಿಟಮಿನ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟು. ಸೊ ಇದ್ರ ನೀವು ನೆಕ್ಸ್ಟ್ ಬರೆದಿಟ್ಕೋಬೇಕು ಏನೇನು ಡೆಫಿಷಿಯನ್ಸಿಗಳು ಬರ್ತವೆ ಅಂತ. ಸೊ ಫಸ್ಟ್ ವಿಟಮಿನ್ ಎ ಅಲ್ಲಿ ನಾವು ನೋಡೋದಾದರೆ, ಸೊ ವಿಟಮಿನ್ ಎ ಏನಾಗುತ್ತೆ ಅಂದರೆ ನಮಗೆ ಇರೋದು ಸೊ XP ಅಂತ ಬರೆದಿಟ್ಕೊಂಡಿರಿ. ಸೊ XP ನೀವು ನೆನ್ಪಿಡ್ಕೊಬರೋದಲ್ಲ, ಸ್ಯಾರೋ ತೆಲ್ಮಿ ಅನ್ನೋ ಇದೆಯಲ್ಲ ಅದು. ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೊಂದು ನೈಟ್ ಬ್ಲೈಂಡ್ನೆಸ್ ಒಂದು ಬರುತ್ತೆ. ಓಕೆನಾ? ಸೊ ಈ ರೀತಿ ಬರೆದಿಟ್ಕೊಂಡ್ರೆ ಸಾಕು. B1 ಅಲ್ಲಿ ಏನು ಬರುತ್ತೆ ಡೆಫಿಷಿಯನ್ಸಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬೇರೆ ಬರುತ್ತೆ, BB ಅಂತ ಬರೆದಿಟ್ಕೊಳ್ರಿ. ನೆಕ್ಸ್ಟ್ ಇರೋದು B2. ಸೊ B2 ಅಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಚಿಲೋಸಿಸ್ ಬರುತ್ತೆ. ಸೊ ಇದು ಆಪ್ಷನ್ನು. ಸೊ ವಿಟಮಿನ್ B2 ಅಲ್ಲಿ ಏನಾಗುತ್ತೆ ಅಂದರೆ ನಮಗೆ ಬರುತ್ತೆ ಆಪ್ಷನ್ B2 ಆಗುತ್ತೆ. ಓಕೆನಾ? ಸೊ ವಿಟಮಿನ್ B1 ಆಗಲ್ಲ, B6 ಆಗಲ್ಲ, ವಿಟಮಿನ್ B12 ಆಗಲ್ಲ. ಸೊ ನೆಕ್ಸ್ಟ್ ಕೂಡ ಈ ಆಪ್ಷನ್ಸ್ಗಳು ಬರ್ತಾ ಹೋಗ್ತವೆ. ನಿಮ್ಗೆ ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನೀವು ನೆನ್ಪಿಟ್ಕೊಂಡಿರಿ, ಯಾಕಂದರೆ ಒಂದೊಂದ್ಸಲ ಏನೋ ಮರ್ತು ಹೋದ್ರು. MCQs ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಇದು ನೋಟ್ ಮಾಡಿಕೊಂಡಿರಿ, ವೆರಿ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಇರೋದು ಚಿಲೋಸಿಸ್. ಓಕೆನಾ? ಸೊ ನೆಕ್ಸ್ಟ್ ಇರೋದು ಅದಾದಮೇಲೆ ಕಾನ್ವಲ್ಷನ್ಸ್ ಅದು ಬರುತ್ತೆ. ಸೊ ಒಂಥರ ಪಿಡ್ಸ್ ಥರ ರೋಗ ಥರದ್ದು. ನೆಕ್ಸ್ಟ್ ಇರೋದು B12 ಅಲ್ಲಿ ನಮಗೇನಾಗುತ್ತೆ ಅಂದರೆ ಫರ್ನಿಷಸ್ ಅನಿಮಿಯಾ ಅಂತ ಹೇಳ್ತೀವಿ, PA ಅಂತ ಬರೆದಿಟ್ಕೊಂಡಿರಿ. ಸಿ ಅಲ್ಲಿ ವಿಟಮಿನ್ ಸಿ ಅಲ್ಲಿ ಏನಾಗುತ್ತೆ ಅಂದರೆ ಸ್ಕರ್ವಿ ಬರುತ್ತೆ. ಸೊ S ಅಂತ ಬರೆದಿಟ್ಕೊಂಡಿರಿ. ನೆಕ್ಸ್ಟು DL ನಮಗೇನಾಗುತ್ತೆ ಅಂದರೆ ರಿಕೆಟ್ಸ್ ಬರುತ್ತೆ, ಬೋನ್ಗಳು ಸ್ವಲ್ಪ ವೀಕ್ ಆಗಿರೋದು. ಸೊ 6. ನೆಕ್ಸ್ಟ್ EL ನಮಗೇನಾಗುತ್ತೆ ಅಂದರೆ ಮಸ್ಕ್ಯುಲರ್ ವೀಕ್ನೆಸ್ಸು ಆಗುತ್ತೆ. ಓಕೆನಾ? ಸೊ MW ಅಂತ ಬರೆದಿಟ್ಕೊಂಡ್ರಿ, ಒಂದೊಂದು ಪಾಯಿಂಟ್ ಬರ್ಕೊಂಡ್ರೆ ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಇರೋದೇನು ಲಾಸ್ಟಲ್ಲಿ ಇರೋದು ಬ್ಲಡ್ ಕ್ಲೋಟಿಂಗ್ ಆಗುತ್ತೆ. ಓಕೆನಾ? ಸೊ ಇಷ್ಟನ್ನು ಕರೆಕ್ಟಾಗಿ ಇಷ್ಟನ್ನಾರು ನೀವು ನೆನ್ಪಿಟ್ಕೋಬೇಕು, ಇಷ್ಟನ್ನಾರು ಬರೆದಿಟ್ಕೋಬೇಕು. ನಿಮ್ಗೆ ಈಸಿಯಾಗಿ MCQsನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನೀವು ನೋಡ್ಬೋದು ವಿಟಮಿನ್ B2 ಇದೆ, ಅದನ್ನ ಬಿಟ್ಟು ಬೇರೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಕೇಳಿದ್ರು ನಿಮಗೆ B6 ಏನಿದೆ, ಇವಾಗ ಕಾನ್ವಲ್ಷನ್ ಇದೆ, B12 ಏನಿದೆ, ಫರ್ನಿಷಸ್ ಅನಿಮಿಯಾ ಇದೆ. ನೆಕ್ಸ್ಟು ವಿಟಮಿನ್ B1 ಏನಿದೆ, ಸೊ ಬೇರೆ ಇದೆ. ಓಕೆನಾ? ಸಿಂಪಲ್. ಸೊ ಈ ರೀತಿ ನೀವು ಬರೆದಿಟ್ಕೊಂಡ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಆಪ್ಷನ್ ಇವಾಗ ಸಿಲೋಸಿಸ್ದು ವಿಟಮಿನ್ B2 ಆಗುತ್ತೆ. ಸೊ B2 ಆಪ್ಷನ್. ಸೊ ಇದು ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಆಲ್ಸೋ ನೋನ್ ಆಸ್ ಅನಿಮಲ್ ಸ್ಟಾರ್ಚ್ ಆ್ಯಂಡ್ ಸ್ಟೋರ್ಡ್ ಇನ್ ಅನಿಮಲ್ ಬಾಡಿ ಈಸ್. ಸೊ ಆಲ್ರೆಡಿ ಹೇಳಿದ್ದೀನಿ ನಾನು, ಅನಿಮಲ್ ಸ್ಟಾರ್ಚ್ ಅಂತ ಇರೋದು ಒಂದೇ ಒಂದು ಆಪ್ಷನ್ನು
ಸ್ಟಾರ್ಚ್ ಸುಕ್ರೋಸ್ ಗ್ಲೈಕೋಸನ್ ಆಗುತ್ತೆ. ಸೊ ಉಳಿದಿರೋದೇನು ಸ್ಟಾರ್ಚ್ ಅಂದ್ರೆ ಏನು ಪ್ಲಾಂಟ್ಸಲ್ಲಿರುತ್ತೆ. ಓಕೆನಾ. ಸೊ ಸ್ಟಾರ್ಚ್ ನಮಗೆ ಫುಡ್ ಸ್ಟೋರೇಜ್ ಯಾವುದು ಪ್ಲಾಂಟ್ಸಲ್ಲಿ ಸ್ಟಾರ್ಚ್ ಇರುತ್ತೆ, ಎನಿಮಲಲ್ಲಿ ಗ್ಲೈಕೋಸನ್ ಇರುತ್ತೆ, ಸುಕ್ರೋಸ್ ಅನ್ನೋದೊಂದು ಶುಗರ್ ಯೂನಿಟ್ಸ್. ಓಕೆನಾ. ಸೊ ಲಾಸ್ಟ್ ಟೈಮು ಒಂದು ಮಿಸ್ಟೇಕ್ ಮಾಡಿದ್ದೆ, ಈ ರೀತಿ ಹೇಳ್ತಾ ಹೋಗ್ತೀನಿ, ಎಲ್ಲ ಟಿಕ್ ಮಾಡ್ತಾ ಹೋಗ್ತೀನಿ. ಸೊ ಯಾವ್ದು ಬೇಕು ನೀವು ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ರೆ ಕಷ್ಟ ಇದು ರಾಂಗ್. ಓಕೆನಾ. ಸೊ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒಂದೊಂದ್ಸಲ ಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಗ್ಲೈಕೋಸನ್. ನೆಕ್ಸ್ಟ್ ಲಾಸ್ಟಲ್ಲಿ ಇರೋದು ಯಾವುದಂದ್ರೆ ಸೆಲ್ಯುಲೋಸ್. ಇದು ಯಾವುದ್ರಲ್ಲಿ ಇರುತ್ತೆ ಅಂದರೆ ಪ್ಲಾಂಟ್ ಸೆಲ್ ವಾಲಲ್ಲಿ ಇರುತ್ತೆ. ಸಿಂಪಲ್. ಓಕೆನಾ. ಸೊ ಇದಿಷ್ಟನ್ನ ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಕಾರ್ಬೋಹೈಡ್ರೇಟ್ ಇಸ್ ಆಲ್ಸೋ ನೌನ್ ಆಸ್ ಇನ್ವರ್ಟ್ ಶುಗರ್. ಸೊ ಇನ್ವರ್ಟ್ ಶುಗರ್ ಅಂತ ನಾವು ಯಾವುದಕ್ಕೆ ಕರಿತೀವಿ? ಸುಕ್ರೋಸ್ನ ಕರಿತೀವಿ. ಯಾಕೆ? ಸುಕ್ರೋಸ್ ಆಪ್ಷನ್ ನೀವು ನೋಡ್ಬೋದು, ಮಾಲ್ಟೋಸ್ ಇದೆ, ಲ್ಯಾಕ್ಟೋಸ್ ಇದೆ, ಗ್ಲೂಕೋಸ್ ಇದೆ, ಇವು ಯಾವುದೂ ಆಗಲ್ಲ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಸುಕ್ರೋಸ್ನ ನಾವು ಹೈಡ್ರೋಲಿಸಿಸ್ ಮಾಡಿದಾಗ ನಮಗೆ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ನ ಕೊಡುತ್ತೆ. ಸೊ ಇದು ಅರೌಂಡ್ 52.5 ಏನೋ, ಇದು 92.2 ಏನೋ ಇರುತ್ತೆ. ಓಕೆನಾ. ಸೊ ಮೈನಸ್ ಹಾಗೆ ಇದು ನಂಬರ್ ನೀವು ಟೆನ್ಷನ್ ಮಾಡ್ಕೊಂಬಿಡ್ರಿ. ಸೊ 52 ಪಾಯಿಂಟ್ -92.5 -92 ಅನ್ನೋದು ಏನು ಮಾಡುತ್ತೆ ಅಂದರೆ ನೆಗೆಟಿವ್ ಜಾಸ್ತಿ ರೊಟೇಷನ್ ಮಾಡುತ್ತೆ ಪಾಸಿಟಿವ್ಗಿಂತ. ಎಲ್ಲ ಶುಗರ್ಗಳು ಏನಾಗಿರ್ತವೆ ಅಂದರೆ ಪಾಸಿಟಿವ್ ಫಾರ್ಮಲ್ಲಿ ಇರ್ತವೆ, ಡಿ ಫಾರ್ಮಲ್ಲಿ ಇರ್ತವೆ. ಬಟ್ ಬಿಕಾಸ್ ಆಫ್ ದಿಸ್, ಸೊ ಇದೇನಾಗುತ್ತೆ ಅಂದರೆ ಓವರ್ ಆಲ್ ಮಾಲಿಕ್ಯೂಲ್ ಏನಾಗುತ್ತೆ ಅಂದರೆ ಲಿವೋ ರೊಟೇಟರಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಡಿ ಇರೋದು ಎಲ್ಲಾಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ ಅಂದರೆ ನಾವು ಇನ್ವರ್ಷನ್ ಅಂತ ಕರಿತೀವಿ. ಸೊ ಓಕೆನಾ, ಇನ್ವರ್ಟ್ ಶುಗರ್ ಅಂತ ಕರಿತೀವಿ. ಸೊ ಇನ್ವರ್ಷನ್ ಆಗ್ತಿದೆಯಲ್ಲ, ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇನ್ವರ್ಟ್ ಶುಗರ್ ಅಂತ ನಾವು ಕರಿತೀವಿ ಬಿಕಾಸ್ ಆಫ್ ಫ್ರಕ್ಟೋಸ್. ಇದ್ರದ್ದು ನೆಗೆಟಿವ್ ಇದೆ ಅಂದರೆ ಲೆಫ್ಟ್ ಸೈಡಲ್ಲಿ ಏನು ಮಾಡುತ್ತೆ ಅಂದರೆ ರೊಟೇಟ್ ಮಾಡುತ್ತೆ. ಸೊ ಜಾಸ್ತಿ ಇರೋದ್ರಿಂದ ಮತ್ತೆ ಜಾಸ್ತಿ ರೊಟೇಟ್ ಮಾಡುತ್ತೆ, ಅದಕ್ಕೋಸ್ಕರ ಇದನ್ನೇನು ಮಾಡುತ್ತೆ ಅಂದರೆ ಡಿಮಿನಿಷ್ ಮಾಡುತ್ತೆ. ಇದೇನಾಗುತ್ತೆ ಅಂದರೆ ಡಾಮಿನೇಟ್ ಆಗುತ್ತೆ. ಓಕೆನಾ. ಸೊ ಇದು ರಿಸೆಸಿವ್ ಥರ ಆಗುತ್ತೆ, ಇದು ಡಾಮಿನೇಟ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇದಾಗಂದ್ರೆ ಡಾಮಿನೇಟ್ ಆಗುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ ನೆಗೆಟಿವ್ ಆಗಿರೋದ್ರಿಂದ ಲಿವೋ ರೊಟೇಟರಿ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇನ್ವರ್ಟ್ ಶುಗರ್ ಅಂತ ಕರಿತೀವಿ ಸುಕ್ರೋಸ್ನ. ಸೊ ಇದನ್ನ ನೋಟ್ ಮಾಡಿಕೊಂಡಿರಿ, ಬೇರೆ ಯಾವುದೋ ಆಪ್ಷನ್ಗಳು ಆಗಲ್ಲ. ನೆಕ್ಸ್ಟ್ ಇರೋದು ಇಲ್ಲಿ, ಸೊ ದ ವಿಟಮಿನ್ ದಟ್ ಕೆನಾಟ್ ಬಿ ಸ್ಟೋರ್ ಇನ್ ಅವರ್ ಬಾಡಿ ಈಸ್. ಸೊ ಯಾವುದು? ಸೊ ಇಲ್ಲೊಂದು ಟ್ರಿಕ್ ಹೇಳ್ತೀನಿ ನಿಮಗೆ. ಫಸ್ಟ್ ನೆನ್ಪಿಟ್ಕೋಬೇಕಾಗಿರೋದು ADEK. ಸೊ ADEK ಅನ್ನೋದೇನು ಫ್ಯಾಟ್ ಮತ್ತು ಆಯಿಲ್ ಸೊಲ್ಯುಬಲ್ ಆಗಿರುತ್ತೆ. ಉಳಿದಿರೋದು ಏನಾಗುತ್ತೆ ಬಿ ಮತ್ತು ಸಿ ಕಾಂಪ್ಲೆಕ್ಸ್ಗಳು. ಸೊ ಅವೇನಾಗುತ್ತೆ ಅಂದರೆ ನಮಗೆ ವಾಟ್ರಲ್ಲಿ ಸೊಲ್ಯೂಬಲ್ ಆಗುವಂಥದ್ದು. ಸೊ ವಾಟ್ರಲ್ಲಿ ಸೊಲ್ಯೂಬಲ್ ಆಯಿತು ಅಂದರೆ ಏನಾಗುತ್ತೆ ಅಂದರೆ ಯೂರಿನ್ ಮುಖಾಂತರ ಹೊರಗಡೆ ಹೋಗ್ತವೆ. ಸೊ ಅಂಥವುಗಳನ್ನು ನಾವೇನು ಮಾಡಬೇಕಾಗತ್ತೆ? ಬಾಡಿಯಿಂದ ಮತ್ತೆ ಹೊರಗಡೆಯಿಂದ ಮತ್ತೇನು ಮಾಡಬೇಕಾಗುತ್ತೆ? ತೊಗೋಬೇಕಾಗತ್ತೆ. ಸೊ ಅಂಥವುಗಳಲ್ಲಿ ಯಾವುದು ಇವಾಗ ಉಳಿದಿರೋ ಇವು ಇರುವಂಥದ್ದು ನಾವು ಹೊರಗಡೆಯಿಂದ ತೊಗೋಬೇಕು. ಇದನ್ನ ಬಿಟ್ಟು. ಓಕೆನಾ. ಸೊ ಅದನ್ನುಗಳನ್ನು ನಾವು ಹುಡುಕ್ತಾ ಹೋಗ್ಬೇಕು. ಇದು ವಾಟ್ರ್ ಸೊಲ್ಯೂಬಲ್ ಅಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇದಾಗಲ್ಲ. ಸೊ ನೆಕ್ಸ್ಟು ಡಿ ಆಗಲ್ಲ, ನೆಕ್ಸ್ಟು ಸಿ ಇದೆ, ಇದಾಗತ್ತೆ. ನೆಕ್ಸ್ಟ್ ಇರೋದು ಕೆ ಆಗಲ್ಲ. ಸೊ ಏನಾಗುತ್ತೆ ಸಿಂಪಲ್ ಇಲ್ಲಿ ವಿಟಮಿನ್ ದಟ್ ಕೆನಾಟ್ ಬಿ ಸ್ಟೋರ್ಡ್ ಇನ್ ಅವರ್ ಬಾಡಿ. ಸೊ ವಿಟಮಿನ್ ಸಿ ಏನಾಗುತ್ತೆ ಅಂದರೆ ಬಾಡಿಲಿ ಸ್ಟೋರ್ ಆಗಲ್ಲ. ಯಾಕೆ? ಇದು ವಾಟರ್ ಸೊಲ್ಯೂಬಲ್. ವಾಟರ್ ಸೊಲ್ಯೂಬಲ್ ಅಂದರೆ ನಮಗೇನಾಗುತ್ತೆ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಮಗೇನಾಗುತ್ತೆ ಅಂದರೆ ಇದನ್ನ ನಾವು ಹೊರಗಡೆ ತಗೋಬೇಕಾಗತ್ತೆ. ಸಿಂಪಲ್. ಓಕೆನಾ. ಸೊ ಇವಾಗ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ ವಿಟಮಿನ್ ಸಿ. ಸೊ ಉಳಿದಿರೋದೇನು ಇವೆಲ್ಲ ಬಾಡಿಲಿ ಇರ್ತವೆ. ಸೊ ಏನಾಗುತ್ತೆ ಸ್ಟೋರ್ ಆಗಿರ್ತವೆ ಫ್ಯಾಟಿ ಟಿಶ್ಯೂಸಲ್ಲಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ದ ಫರ್ನಿಷಸ್ ಅನಿಮಿಯಾ ಇಸ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ವಿಟಮಿನ್ B1 ಏನಾಗುತ್ತೆ ಅಂದರೆ ನಮಗೆ ಬೆರಿ ಆಗುತ್ತೆ, B2 ಇದ್ದರೆ ಚಿಲೋಸಿಸ್ ಆಗುತ್ತೆ, B6 ಇದ್ದರೆ ನಮಗೇನಾಗುತ್ತೆ ಕಾನ್ಸ್ಟನ್ಸ್ ಆಗುತ್ತೆ, B12 ಆದರೆ ಏನಾಗುತ್ತೆ PA ಆಗುತ್ತೆ. ಓಕೆನಾ. ಸೊ ಇದು ಆಪ್ಷನ್ ಡಿ, ಇದನ್ನ ನೋಟ್ ಮಾಡಿಕೊಂಡಿರಿ. ಸೊ ಇನ್ನು ಎಲ್ಲದೂ ಅದೇ ಕೊಟ್ಟಿದ್ದಾರೆ ಅವರು, ನೈಟ್ ಬ್ಲೈಂಡ್ನೆಸ್ ಅವೆಲ್ಲ ಇರ್ತವೆ ವಿಟಮಿನ್ ಎಲ್ಲಿ. ಸೊ ವಿಟಮಿನ್ B12 ನೀವು ನೋಡಿಟ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ ಇವಾಗ ನಾವು ನೋಡಿದ್ರೆ ಬೇಸ್ ಪೇರ್ ಪ್ರೆಸೆಂಟ್ ಇನ್ DNA ಇಸ್. ಸೊ ಈ ರೀತಿ ಕ್ವಶನ್ ಕೇಳಿದಾಗ ನೀವೇನು ಮಾಡ್ಬೇಕಂದ್ರೆ ATGC ಅಂತ ಬರೆದಿಟ್ಕೋಬೇಕು, ATGC. ನೆಕ್ಸ್ಟ್ ಇರೋದು ಏನಂದರೆ ಇದು DNA, ಅವ್ರು ಕೇಳಿರೋದು DNA. ಓಕೆ, RNAದು ಹೇಳ್ಬಿಡ್ತೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ AA ಎರಡೂ ಕಡೆನೂ ಇರುತ್ತೆ, DNA ಮತ್ತು RNAಲಿ. ಸೊ ಇವಾಗ ಟಿ ಬದಲಿಗೆ ನಮ್ಗೇನಾಗುತ್ತೆ ಅಂದರೆ ಯುರಾಸಿಲ್ ಇರುತ್ತೆ, ಥೈಮಿನ್ ಬದಲಿಗೆ ನಮ್ಗೇನಿರುತ್ತೆ ಅಂದರೆ RNAಲಿ ಯುರಾಸಿಲ್ ಇರುತ್ತೆ, ಉಳಿದಿರೋದೆಲ್ಲ ಏನಿರುತ್ತೆ ಅಂದರೆ ಸೇಮ್ ಇರುತ್ತೆ. ಇವಾಗ ನೀವು ನೋಡ್ಬೋದು, ಸೊ ದ ಬೇಸ್ ಪ್ರೆಸೆಂಟ್ ಇನ್ ಓನ್ಲಿ ಇನ್ DNA ಇಸ್. ಸೊ ಯಾವುದು ನೀವು ನೋಡ್ಬೋದು AAGGCC, ಓನ್ಲಿ ಒನ್ ಯಾವುದು DNA ಪ್ರೆಸೆಂಟ್ ಇರೋದು ಟಿ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಥೈಮಿನ್ ಆಗುತ್ತೆ. ಓಕೆನಾ. ಇದು ಆಪ್ಷನ್. ಇವಾಗ ಓನ್ಲಿ ಪ್ರೆಸೆಂಟ್ ಇನ್ RNA ಅಂದಿದ್ರೆ ಯುರಾಸಿಲ್ ಆಗೋದು. ಇವಾಗ ಎಲ್ಲದು ಯಾವುದು ಪ್ರೆಸೆಂಟ್ ಇದಾವೆ ಅಂತ ಕೇಳಿದ್ರೆ ಎರಡರಲ್ಲೂ ಸಿಮಿಲರ್ ಇರುವಂಥದ್ದು ಬೇಸ್ ಪೇರ್ಗಳು ಯಾವುದು ಅಂತ ಕೇಳಿದರೆ ಎಡೆನಿನ್, ಗ್ವಾನಿನ್, ಸೈಟೋಸಿನ್ ಆಗುತ್ತೆ. ಓಕೆನಾ. ಸೊ ಇವು 3-4 ಕ್ವಶನ್ಗಳು ಇಲ್ಲಿಂದ ಫ್ರೇಮ್ ಆಗ್ಬೋದು. ಸೊ ನೋಟ್ ಮಾಡಿಟ್ಕೊಂಡಿರಿ. ಇದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಆರಾಮಾಗಿ ಯಾವುದಾದ್ರೂ ಸಾಲ್ವ್ ಮಾಡ್ಬೋದು ನೀವು. ಸೊ ಇದನ್ನ ನೋಟ್ ಮಾಡಿಟ್ಕೊಂಡಿರಿ. ಥೈಮಿನ್ ಆಯಿತು. ನೆಕ್ಸ್ಟ್ ಇಲ್ಲಿ, ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ವಿಟಮಿನ್ ಇಸ್. ಸೊ ಫಸ್ಟ್ ಒನ್ ಏನು ಹೇಳಿದ್ರೆ ಅಂದರೆ ಎಕ್ಸೆಸ್ ವಿಟಮಿನ್ ಇಂಟೇಕ್ ಇಸ್ ಹಾರ್ಮ್ಫುಲ್. ಸೊ ವಿಟಮಿನ್ ಜಾಸ್ತಿ ತೊಗೊಂಡ್ರೆ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಓಕೆನಾ. ಸೊ ಇದೇನಾಗುತ್ತೆ ಅಂದರೆ ಅವರು ಇನ್ಕರೆಕ್ಟ್ ಆಪ್ಷನ್, ಇದು ಕರೆಕ್ಟ್ ಆಪ್ಷನು. ಸೊ ಅದಕ್ಕೋಸ್ಕರ ಆಗಲ್ಲ. ಮೋಸ್ಟ್ ಆಫ್ ದ ವಿಟಮಿನ್ಸ್ ಕಂಟೇನ್ ಅಮೈನೋ ಗ್ರೂಪ್ಸ್. ಸೊ ಇದು ಆಪ್ಷನ್
ಆಗತ್ತೆ. ಯಾಕೆ? ಇದು ಇನ್ಕರೆಕ್ಟ್ ಆಪ್ಷನ್. ನೀವು ನೋಡ್ಬೋದು ವಿಟಮಿನ್ ಸಿ ಅನ್ನೋದನ್ನ ಏನಂತ ಕರಿತೀವಿ ನಾವು ಆಸ್ಕಾರ್ಬಿಕ್ ಆಸಿಡ್ ಅಂತ. ಸೊ ಆಸ್ಕಾರ್ಬಿಕ್ ಆಸಿಡ್ ಅನ್ನೋದೇನು ಒಂದು ಆಸಿಡ್ ಗ್ರೂಪ್. ಓಕೆನಾ? ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಅದು ಗ್ರೂಪ್, ಅದು ಆ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಇರ್ಬೋದು, ನೀವು ನೋಡ್ಬೋದು ವಿಟಮಿನ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಪ್ಲಾಂಟ್ಸ್. ಸೊ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇದು ಆಪ್ಷನ್ ಆಗುತ್ತೆ. ನೆಕ್ಸ್ಟು ವಿಟಮಿನ್ ಡೆಫಿಷಿಯನ್ಸಿ ಕ್ಯಾನ್ ಕಾಸ್ ಇನ್ಕಂಪ್ಲೀಟ್ ಆಪ್ಷನ್. ಸೊ ಇದು ಬಿಟ್ಟಾಕ್ರಿ, ರಾಂಗ್, ಮುಗೀತು. ಸೊ ಸೆಕೆಂಡ್ ಆಪ್ಷನ್ ಆಗುತ್ತೆ. ಓಕೆನಾ? ಸೊ ಇದನ್ನ ನೋಟ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಇವಾಗ ಇಲ್ಲಿ ಸೊ ಸ್ಟೇಟ್ಮೆಂಟ್ 1, ಆಲ್ ನ್ಯಾಚುರಲಿ ಆಕರಿಂಗ್ ಆಲ್ಫಾ ಅಮೈನೋ ಆಸಿಡ್ಸ್ ಎಕ್ಸೆಪ್ಟ್ ಗ್ಲೈಸಿನ್ ಆರ್ ಆಪ್ಟಿಕಲಿ ಆಕ್ಟಿವ್. ಓಕೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, ಮೋಸ್ಟ್ ನ್ಯಾಚುರಲಿ ಆಕರಿಂಗ್ ಅಮೈನೋ ಆಸಿಡ್ಸ್ ಹ್ಯಾವ್ ಡಿಕಾನ್ಫಿಗರೇಷನ್. ಓಕೆ. ಸೊ ಅವ್ರೇನು ಹೇಳಿದ್ದಾರೆ ಅಂದರೆ ಫಸ್ಟು ಆಲ್ ನ್ಯಾಚುರಲಿ ಆಕರಿಂಗ್ ಆಲ್ಫಾ ಅಮೈನೋ ಆಸಿಡ್ಸ್ ಎಕ್ಸೆಪ್ಟ್ ಗ್ಲೈಸಿನ್ ಇಸ್ ಆಪ್ಟಿಕಲಿ ಆಕ್ಟಿವ್ ಅಂತ. ಸೊ ಗ್ಲೈಸಿನಲ್ಲಿ ನಮ್ಗೆ ಏನಾಗತ್ತಂದರೆ ಹೈಡ್ರೋಜನ್, ನೆಕ್ಸ್ಟ್ ಏನಾಗತ್ತಂದರೆ COOH, ನೆಕ್ಸ್ಟು NH3 ಇರುತ್ತೆ. ಓಕೆನಾ? ಸೊ ಇವಾಗ ಏನಾಗತ್ತಂದರೆ ಆಪ್ಟಿಕಲಿ ಆ್ಯಕ್ಟಿವ್ ಅಂದರೆ ಏನು? ಬೇಸಿಕಲಿ 4 ಡಿಫ್ರೆಂಟ್ ಗ್ರೂಪ್ಗಳು ಇರಬೇಕು. ಸೊ ಇಲ್ಲೇನಾಗತ್ತಂದರೆ 2 ಸಿಮಿಲರ್ ಗ್ರೂಪ್ಗಳಿದ್ದಾವೆ. ಸೊ 4 ಡಿಫ್ರೆಂಟ್ ಗ್ರೂಪ್ಗಳು ಇಲ್ಲ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಆಪ್ಟಿಕಲಿ ಆ್ಯಕ್ಟಿವ್ ಆಗುತ್ತೆ ಗ್ಲೈಸಿನ್. ಸೊ ಆಪ್ಷನ್ ಎ ಕರೆಕ್ಟು. ಓಕೆನಾ? ಸೊ ಆಪ್ಷನ್ ಎ ಕರೆಕ್ಟ್ ಎಲ್ಲಿದೆ ಅವೆಲ್ಲ ನೋಡ್ತಾ ಹೋಗಬೇಕು. ಸೊ ಬೋತ್ ಆರ್ ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಆರ್ ಇನ್ಕರೆಕ್ಟ್. ಇದು ಆಪ್ಷನ್ ಹೋಗುತ್ತೆ. 1 ಈಸ್ ಕರೆಕ್ಟ್, 2 ಈಸ್ ಇನ್ಕರೆಕ್ಟ್, ಇನ್ನೂ ಗೊತ್ತಿಲ್ಲ. ಸೊ 1 ಈಸ್ ಇನ್ಕರೆಕ್ಟ್, 2 ಆಪ್ಷನ್ ಹೋಯ್ತು. ಓಕೆನಾ? ಇವಾಗ ನೆಕ್ಸ್ಟ್ ಉಳಿದಿರೋದು ಆಪ್ಷನ್ ಇವಾಗ. ಸೊ ಮೋಸ್ಟ್ ನ್ಯಾಚುರಲಿ ಆಕರಿಂಗ್ ಅಮೈನೋ ಆಸಿಡ್ಸ್ ಹ್ಯಾವ್ ಡಿಕಾನ್ಫಿಗರೇಷನ್. ನಮ್ಗೇನಾಗುತ್ತೆ ಎಲ್ಲೋ ಎಲ್ ಕಾನ್ಫಿಗರೇಷನ್ಲಿರ್ತವೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಇದು ಆಪ್ಷನ್ ಆಗಲ್ಲ. ಸೊ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್, ಎಲ್ಲಾಗುತ್ತೆ ಇದು ಆಪ್ಷನ್ ಹೋಯ್ತು. ಉಳಿದಿರೋದು ಯಾವುದು ಆಪ್ಷನ್ನು? ಆಪ್ಷನ್ ಸಿ ಆಗುತ್ತೆ. ಓಕೆನಾ? ಸೊ ಇಷ್ಟನ್ನು ನೋಟ್ ಮಾಡಿಬಿಟ್ಟುಕೊಳ್ಳಿ. ಸೊ ಇದು ನಿಮ್ಗೆ ಹೇಳಿದ್ದೆ ಸ್ಪೆಸಿಫಿಕಲಿ 2 ಪಾಯಿಂಟ್ನ ನಾನು ಬಾಯಲ್ಲಿ ಹೇಳಿದ್ದೆ. ಸೊ ಅಂದರೆ ನೋಟ್ ಮಾಡಿರಲಿಲ್ಲ, ಬಟ್ ನೋಡ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದೆ. ಸೊ ಗ್ಲೈಸಿನಲ್ಲಿ ಮಾತ್ರ ಈ ರೀತಿ ಇರತ್ತೆ ಅಂತ ಒಂದು ಶಾರ್ಟಲ್ಲಿ ಹೇಳಿದ್ದೆ. ಓಕೆನಾ? ಸೊ ನೋಟ್ ಮಾಡಿಟ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಸೊ ದ ಸೆಲ್ ವಾಲ್ ಆಫ್ ಪ್ಲಾಂಟ್ ಇಸ್ ಮೇಡಪ್ ಆಫ್ ಏನು? ಸೆಲ್ಯುಲೋಸ್ ಇಂದ ಆಗಿರುತ್ತೆ. ಸೊ ಇದು ಆಪ್ಷನ್ ಇದು. ಓಕೆನಾ? ಸೆಲ್ಯುಲೋಸ್ ಆಗಿರುತ್ತೆ. ನೆಕ್ಸ್ಟ್ ಇರೋದು ನಿಮಗೆ ಇದು ಎನಿಮಲ್ ಸ್ಟೋರೇಜ್ ಆಲ್ರೆಡಿ ಹೇಳಿದ್ದೀನಿ. ಸ್ಟಾರ್ಚ್ ಅನ್ನೋದು ಪ್ಲ್ಯಾಂಟಲ್ಲಿ ಇರುತ್ತೆ, ಫ್ರಕ್ಟೋಸ್ ಅನ್ನೋದು ಶುಗರ್. ಓಕೆನಾ? ಸೊ ಅದರಲ್ಲಿ ಏನಿಲ್ಲ, ಮತ್ತೆ ಆಲ್ರೆಡಿ ಆವಾಗಲೇ ಫಸ್ಟ್ ಒಂದ್ಸಲ ಬಂದಿತ್ತು, ಎಕ್ಸ್ಪ್ಲೇನ್ ಮಾಡಿದ್ದೆ. ನೆಕ್ಸ್ಟು ಇವಾಗ ಇಲ್ಲಿ ದ ಟ್ರೈಪೆಪ್ಟೈಡ್ ಕಂಟೇನ್. ಟ್ರೈಪೆಪ್ಟೈಡ್ ಅಂದರೆ ಏನು? 3 ಅಮೈನೋ ಆ್ಯಸಿಡ್ಗಳಿರ್ತವೆ. ಈ ರೀತಿ 3 ಅಮೈನೋ ಆ್ಯಸಿಡ್ಗಳಿರ್ತವೆ. ಟ್ರೈಪೆಪ್ಟೈಡ್ ಅಂತ ಬಂದರೆ ಟ್ರೈ ಅಂದರೆ ಏನು? 3 ಅಮೈನೋ ಆ್ಯಸಿಡ್ಗಳಿದ್ದಾವೆ ಅಂತ ನೀವು ಬರೆದಿಟ್ಕೊಂಬಿಟ್ರಿ. ಈ ರೀತಿ ಸಿಂಪಲ್ ಆಗಿ ನಿಮ್ಗೆ ಒಂದು ಶಾರ್ಟಲ್ಲಿ ಇದೇ ರೀತಿ ಹೇಳಿದೆ ನಾನು. ಸೊ 3 ಅಮೈನೋ ಆ್ಯಸಿಡ್ಸ್ ಆ್ಯಂಡ್ 2 ಪೆಪ್ಟೈಡ್ ಲಿಂಕೇಜಸ್. ನೀವು ನೋಡ್ಬೋದು 3 ಅಮೈನೋ ಆ್ಯಸಿಡ್ಸ್ ಇರ್ತವೆ, 2 ಪೆಪ್ಟೈಡ್ ಲಿಂಕೇಜ್ ಇರ್ತವೆ. ಪೆಪ್ಟೈಡ್ ಲಿಂಕೇಜ್ ಅಂದ್ರೆ ಏನು? C ಡಬಲ್ NH ಗ್ರೂಪ್, NH ಮಧ್ಯೆ C ಒಂದ್ರದ್ದು ಇನ್ನೊಂದ್ರದ್ದು NH ಜೊತೆಗೆ ಏನಾಗಿರುತ್ತೆ ಅಂದರೆ ಕನೆಕ್ಟ್ ಆಗಿರ್ತವೆ. ಓಕೆನಾ? ಸೊ ಫಸ್ಟ್ ಆಪ್ಷನ್ ಇದಾಗತ್ತೆ. ಸೊ ನೆಕ್ಸ್ಟು ಇವಾಗ ಡೈಪೆಪ್ಟೈಡ್ ಅಂತ ಕೊಟ್ಟಿದ್ರೆ ಇವೆರಡೇ ಬರೋದು, 1 ಪೆಪ್ಟೈಡ್ ಬಾಂಡ್ ಇರೋದು. ಇವಾಗ ಟೆಟ್ರಾ ಅಂತ ಬಂದರೆ 4 ಅಮೈನೋ ಆ್ಯಸಿಡ್ಸ್ಗಳಿರೋದು, 3 ಬಾಂಡ್ ಇರೋದು. ಸಿಂಪಲ್. ಓಕೆನಾ? ಸೊ ಅಷ್ಟೇ ರೀತಿ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇರೋದು ಇವಾಗ ದ DNA ಲಿಂಕೇಜ್ ಬಿಟ್ವೀನ್ ಡಿಫ್ರೆಂಟ್ ನೈಟ್ರೋಜನಸ್ ಬೇಸಿಸ್ ಈಸ್. ಸೊ ಇವಾಗ ನಿಮ್ಗೆಲ್ಲದೂ ಒಂದ್ಸಲ ರಿವಿಷನ್ ಮಾಡಿಸ್ತೀನಿ. ಸೊ ಇದು ನೋಟ್ ಮಾಡಿಟ್ಕೊಂಡಿರಿ. ಫಸ್ಟ್ ಏನಾಗುತ್ತೆ ಅಂದರೆ ಶುಗರ್ ಇರುತ್ತೆ, ಅದಾದಮೇಲೆ ಏನಾಗುತ್ತೆ ಫಾಸ್ಫೇಟ್ ಇರುತ್ತೆ. ಸೊ ನೀವು ಇದೇ ರೀತಿ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದ್ರ ಮೇಲ್ಗಡೆ ಶುಗರ್ ಇರುತ್ತೆ. ಓಕೆನಾ? ಸೊ ಇವಾಗ ಶುಗರ್ ಮೇಲ್ಗಡೆ ನಮ್ಗೇನಿರುತ್ತೆ ಅಂದರೆ ಬೇಸ್ ಇರುತ್ತೆ. ಇವಾಗ ಈ ಶುಗರ್ ಅಂದರೆ ಇದಕ್ಕೂ ಒಂದು ಬೇಸ್ ಇರುತ್ತೆ. ಓಕೆನಾ? ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಈ ಬೇಸ್ಗಳ ಮಧ್ಯೆ ನಮಗೇನಿರುತ್ತೆ ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಓಕೆನಾ? ಇವಾಗ ಶುಗರ್ ಮತ್ತು ಬೇಸ್ಗಳ ಮಧ್ಯೆ ಏನಿರುತ್ತೆ ಅಂದರೆ ಗ್ಲೈಕೋಸಿಡಿಕ್ ಬಾಂಡಿಂಗ್ ಇರುತ್ತೆ. ಇವಾಗ ಈ ಶುಗರ್ಸ್ಗಳ ಮಧ್ಯೆ ನಮಗೇನಾಗುತ್ತೆ ಅಂದರೆ ನ್ಯೂಕ್ಲಿಯೋಟೈಡ್ಸ್ ಅಂತ, ನಾವು ನ್ಯೂಕ್ಲಿಯೋಟೈಡ್ಸ್ಗಳ ಮಧ್ಯೆ ನಮಗೇನಾಗುತ್ತೆ ಅಂದರೆ ಪಾಸ್ಪೋ ಡೈಎಸ್ಟರ್ ಲಿಂಕೇಜ್ ಇರುತ್ತೆ. ಓಕೆನಾ? PDL ಅಂತ ನೀವು ಬರ್ಕೋಬೋದು, ಗ್ಲೈಕೋಸಿಡಿಕ್ ಹೈಡ್ರೋಜನ್ ಬಾಂಡಿಂಗ್. ಸೊ ATGಲಿ ನಮಗೇನಾಗುತ್ತೆ ಅಂದರೆ 2 ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಸೊ GC ಅಂದಾಗ ನಮಗೇನಿರುತ್ತೆ ಅಂದರೆ ಅಮೈನೋ ಬೇಸ್ ಜೊತೆಗೆ. ಓಕೆನಾ? ಸೊ 3 ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಸೊ ಇದು ನೋಟ್ ಮಾಡಿಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನೀವು ನೋಡ್ಬೋದು DNA ದ ಲಿಂಕೇಜ್ ಬಿಟ್ವೀನ್ ಡಿಫ್ರೆಂಟ್ ನೈಟ್ರೋಜನಸ್ ಬೇಸಸ್ ಇಸ್. ಸೊ ಫಾಸ್ಫೇಟ್ ಲಿಂಕೇಜ್, ನೈಟ್ರೋಜನಸ್ ಬೇಸ್ ಅಂತ ಕೇಳಿದ್ದಾರೆ. ಬೇಸ್ ಅಂದರೆ ಯಾವುದು? ಇವೆರಡು. ಸೊ ಫಾಸ್ಫೇಟ್ ಲಿಂಕೇಜ್ ಇದಾಗಲ್ಲ. ನೆಕ್ಸ್ಟು ಗ್ಲೈಕೋಸಿಡಿಕ್ ಲಿಂಕೇಜ್ ಎಲ್ಲ ಆಗುತ್ತೆ, ಶುಗರ್ ಮತ್ತು ಬೇಸ್ಗಳ ಮಧ್ಯೆ ಆಗುತ್ತೆ, ಇದಾಗಲ್ಲ. ನೆಕ್ಸ್ಟ್ ನೀವು ನೋಡ್ಬೋದು ಪೆಪ್ಟೈಡ್ ಲಿಂಕೇಜ್, ಇಲ್ಲಾಗಲ್ಲ. ಪೆಪ್ಟೈಡ್ ಲಿಂಕೇಜ್ ಎಲ್ಲಾಗುತ್ತೆ ನಮಗೆ ಅಮೈನೋ ಆ್ಯಸಿಡ್ಸ್ಗಳ ಮಧ್ಯದಲ್ಲಿ ಆಗುತ್ತೆ. ನೆಕ್ಸ್ಟ್ ಇರೋದು ಲಾಸ್ಟ್ ಆಪ್ಷನ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ ಬೇಸ್ಗಳ ಮಧ್ಯದಲ್ಲಿ. ಸೊ ಇದನ್ನ ಜಸ್ಟ್ ನೋಟ್ ಮಾಡ್ಕೊಂಡಿರಿ, ಜಸ್ಟ್ ನಿಮಗೆ ರಿವಿಷನ್ ಆಗಲಿ ಅಂತ ಈ ರೀತಿ ಬರ್ದಿದ್ದೀನಿ. ಓಕೆನಾ? ಸೊ ನೀವು ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ನೀವು ನೋಡೋದಾದ್ರು ಗ್ಲೈಕೋಸಿಡಿಕ್ ಎಲ್ಲಿರುತ್ತೆ, ನೆಕ್ಸ್ಟ್ ಟೈಮ್ ಏನಾದ್ರು ಕೇಳಿದ್ರೆ ಇಲ್ಲಿರುತ್ತೆ. ನೆಕ್ಸ್ಟು ಫಾಸ್ಫೇಟ್ ಲಿಂಕೇಜ್ ಇಲ್ಲಿರುತ್ತೆ, ಇವುಗಳ ಮಧ್ಯೆ ಇರುತ್ತೆ. ಓಕೆನಾ? 2 ಶುಗರ್ಗಳ ಮಧ್ಯೆ ನಮಗೇನಿರುತ್ತೆ ಫಾಸ್ಫೇಟ್ ಲಿಂಕೇಜ್ ಇರುತ್ತೆ. ಪೆಪ್ಟೈಡ್ ಲಿಂಕೇಜ್ ಅಂದರೆ ನಮಗೇನಿರುತ್ತೆ ಅಂದರೆ 2 ಅಮೈನೋ ಆ್ಯಸಿಡ್ಸ್ಗಳ ಮಧ್ಯೆ ಇರುತ್ತೆ. ಸೊ ಇದನ್ನ ನೋಟ್ ಮಾಡ್ಕೊಂಡಿರಿ.
ನೆಕ್ಸ್ಟ್ ನಾವು ನೋಡೋದು ಮ್ಯಾಚ್ ದ ಫಾಲೋವಿಂಗ್. ಸೊ ಇಲ್ಲಿ ನಾವು ನೋಡ್ಬೋದು ಗ್ಲೂಕೋಕಾರ್ಟಿಕಾಯ್ಡ್ಸ್. ಸೊ ಏನಾಗತ್ತಿದು, ಸೊ ಇದ್ರ ಫಂಕ್ಷನ್ ಏನು, ರೆಸ್ಪಾನ್ಸಿಬಲ್ ಫಾರ್ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಸೆಕೆಂಡರಿ ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ನಮ್ಗೆ ಏನಾಗತ್ತಂದ್ರೆ ಎಸ್ಟ್ರಡಾಯಲ್ ಆಗುತ್ತೆ. ಓಕೆನಾ, D1 ಸೊ ಅಲ್ಲೇ ನಾನು ಓಕೆ D1 ಸೊ D1 ಇರೋದು ಯಾವ ಆಪ್ಷನ್ ಇದಾವೆ, ಸೊ ಇವೆಲ್ಲ ಸುಮಾರು ಆಪ್ಷನ್ಗಳಿದಾವೆ, C1 ತೆಗೆದೆ. ನೆಕ್ಸ್ಟ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂದರೆ ನಮ್ಗೆ ಏನಾಗುತ್ತೆ, ರೆಸ್ಪಾನ್ಸಿಬಲ್ ಫಾರ್ ಪ್ರಿಪೇರಿಂಗ್ ಯೂಟ್ರಸ್, ಇದೇನಾಗುತ್ತೆ ಅಂದ್ರೆ ಇದಾಗಲ್ಲ. ನೆಕ್ಸ್ಟ್ ಕಂಟ್ರೋಲ್ ಕಾರ್ಬೋಹೈಡ್ರೇಟ್ಸ್ ಮೆಟಬಲಿಸಮ್, ಇದಾಗೇನಾಗುತ್ತೆ ಅಂದರೆ ಎ ಇರೋದು 3 ಆಗುತ್ತೆ. ಸೊ ಎ ಇರೋದು 3 ಯಾವುದಕ್ಕಿದೆ ಆಪ್ಷನ್, ಇವಾಗ ಎ ಇರೋದು 3 ಇದಿಲ್ಲ, 2 ಆಪ್ಷನ್ಗಳು ಉಳಿತು. ನೆಕ್ಸ್ಟ್ ಮಿನರಲ್ ಕಾರ್ಟಿಕಾಯ್ಡ್ಸ್ ಅಂದರೆ ನಮ್ಗೇನಾಗುತ್ತೆ, ಕಂಟ್ರೋಲ್ ಲೆವೆಲ್ ಆಫ್ ಎಕ್ಸ್ಕ್ರಿಷನ್ ಆಗುತ್ತೆ, ಎಕ್ಸ್ಕ್ರಿಷನ್ ಆಫ್ ವಾಟರ್ ಆಗುತ್ತೆ. ಓಕೆನಾ, ಸೊ ಇವಾಗ ಏನಾಗುತ್ತೆ ಅಂದರೆ ಬಿ ಇರೋದು 5ನೇದಾಗತ್ತೆ. ಸೊ ಬಿ ಇರೋದು 5ನೇ ಆಪ್ಷನ್ ಇರೋದು ಇದು ಆಪ್ಷನ್ ಆಗಲ್ಲ, ಇದಾಗತ್ತೆ. ಸೊ ನೀವು ಬೇಕಾದ್ರೆ ನೋಡ್ಕೊಂಡು ಬರ್ಬೋದು. ಎಸ್ಟ್ರಾಡಾಯಲ್ ಅಂದರೆ ನಿಮ್ಗೆ ನಾರ್ಮಲಿ ಗೊತ್ತು. ಸೊ ಏನಾಗುತ್ತೆ ಅಂದರೆ ರೆಸ್ಪಾನ್ಸಿಬಲ್ ಫಾರ್ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್ ಇರೋದು ಟೆಸ್ಟೋಸ್ಟೆರಾನು. ಸೊ ಇದೇನಾಗುತ್ತೆ ಅಂದರೆ ರೆಸ್ಪಾನ್ಸಿಬಲ್ ಫಾರ್ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಮೇಲ್ ಕ್ಯಾರೆಕ್ಟರಿಸ್ಟಿಕ್ಸು. ಸೊ ಇದು 2, 4 ಆಯ್ತು. ಸೊ ಇವೆರಡು ಗೊತ್ತಿದ್ರು ನಿಮಗೆ ನೀವು ನೋಡ್ಬೋದು ಆಪ್ಷನ್ನು C4 ಆಮೇಲೆ D1, C4 D1 ಇವೆರಡರಲ್ಲಿ ನೀವೇನು ಮಾಡ್ಬೋದು ಅಂದರೆ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡ್ಬೋದಾಗಿತ್ತು, ಇವೆರಡು ಗೊತ್ತಿದ್ರು. ಸೊ ವೆರಿ ಇಂಪಾರ್ಟೆಂಟ್, ಇವನ್ನೆಲ್ಲನೂ ನೆನ್ಪಿಟ್ಕೊಂಡಿರಿ. ಯಾಕಂದರೆ ಇವುಗಳು ಮತ್ತೆ MCQs ಸಪ್ರೇಟಾಗಿ ಕೇಳಿದ್ರು ಅಂದ್ರೆ ಬೇಕಾಗ್ತವೆ. ಓಕೆನಾ, ಸೊ ಇವುಗಳು ಏನು ಸ್ಟಿರಾಯ್ಡ್ ಹಾರ್ಮೋನ್ಸ್, ಅವುಗಳನ್ನು ಕರೆಕ್ಟಾಗಿ ನೋಡಿಟ್ಕೊಂಡಿರಿ. ನಿಮ್ಗೊಂದು ಲೈನ್ ಬರ್ಸಿದ್ದೆ ಹಾರ್ಮೋನ್ಸಲ್ಲಿ, ವೆರಿ ಇಂಪಾರ್ಟೆಂಟು, ನೋಡಿಟ್ಕೊಂಡಿರಿ. ಆಮೇಲೆ ಡೆರಿವೇಟಿವ್ಸ್ಗಳು, ಪೆಪ್ಟೈಡ್ ಲಿಂಕೇಜ್ ಇರುವಂಥದ್ದು, ನೆಕ್ಸ್ಟು ಸ್ಟಿರಾಯ್ಡಲ್ ಹಾರ್ಮೋನ್ಸ್ಗಳು. ಸೊ ಈ ಮೂರನ್ನು ಯಾವ್ಯಾವುದು ಅನ್ನೋದನ್ನ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಸೊ ಸಲ್ಫರ್ ಕಂಟೈನಿಂಗ್ ಅಮೈನೋ ಆ್ಯಸಿಡ್ಸ್. ಸೊ ಸಲ್ಫರ್ ಕಂಟೈನಿಂಗ್ ಅಮೈನೋ ಆ್ಯಸಿಡ್ ಯಾವುದು, ಸಿಸ್ಟೀನ್. ಓಕೆನಾ, ಸೊ ನಮ್ಗೇನಾಗುತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್, ಒಂದು ಹೇಳ್ತಾ ಹೋಗ್ತೀನಿ, CS ಕರೆಕ್ಟಾಗಿ ನೋಡಿಟ್ಕೊಂಡಿರಿ. ಸಿಸ್ಟೀನು, ಅದಾದಮೇಲೆ ಮೆಥಿಯೋನಿನ್ ಸಲ್ಫರ್ ಕಂಟೈನಿಂಗ್. ಓಕೆನಾ, ನೆಕ್ಸ್ಟು ಥ್ರಿಯೋನಿನ್ ಆಗಿರ್ಬೋದು, ನೆಕ್ಸ್ಟು ನಮಗೆ ಆಸ್ಪರ್ಟಿಕ್ ಆ್ಯಸಿಡ್, ಗ್ಲುಟಮಿಕ್ ಆ್ಯಸಿಡ್, ಇವೆಲ್ಲ ಏನಾಗುತ್ತೆ ಅಂದರೆ ಆ್ಯಸಿಡ್ ಕಂಟೈನಿಂಗ್. ಓಕೆನಾ, ಸೊ OH, ಸೊ ಈ OH ಕಂಟೈನಿಂಗ್ ಇರೋದು, ಸಲ್ಫರ್ ಕಂಟೈನಿಂಗ್ ಇರೋದು, ನೆಕ್ಸ್ಟು COH ಗ್ರೂಪ್ ಪ್ರೆಸೆಂಟ್ ಇರೋದು, ನೆಕ್ಸ್ಟು ಅಮೈನೋ ಆ್ಯಸಿಡ್ ಇದು NH ಗ್ರೂಪ್ ಇರೋದು, ಲೈಸಿನ್, ಆರ್ಜಿನಿನ್, ಹಿಸ್ಟಡಿನ್ ಬೇಸಿಕ್ ಅಮೈನೋ ಆ್ಯಸಿಡ್ಸ್ಗಳು, ಗ್ಲುಟಮಿಕ್ ಆ್ಯಸಿಡ್, ಆಸ್ಪರ್ಟಿಕ್ ಆ್ಯಸಿಡ್, ಆ್ಯಸಿಡಿಕ್ ಆ್ಯಸಿಡ್ಗಳು, ನೆಕ್ಸ್ಟು ಥ್ರಿಯೋನಿನ್, ಮತ್ತೊಂದು ನೆನಪಿಗೆ ಬರ್ತಿಲ್ಲ ನಂಗೆ ಇವಾಗ, ಸೊ ನೀವು ಜಸ್ಟ್ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ಸಿಸ್ಟಿನ್ ಮತ್ತು ಮಿಥಿಯೋನಿನ್. ಓಕೆನಾ, ಸೊ ಇದನ್ನೆರಡನ್ನ ಆಲ್ಕೋಹಾಲ್ಗೆ ಮತ್ತೊಂದು ಇದ್ದಾವೆ. ಸೊ ಅದನ್ನ ಜಸ್ಟ್ ನೀವು ನೋಟ್ ಮಾಡ್ಕೊಂಡ್ರೆ ನೆನಪಿಗೆ ಬಂದಿಲ್ಲ. ಸೊ ಇವನ್ನ ಕರೆಕ್ಟಾಗಿ ನೋಡಿಟ್ಕೊಂಡಿರಿ, MCQs ಸಾಲ್ವ್ ಮಾಡ್ಬೇಕಾದ್ರೆ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಟ್ ಮಾಡಿಟ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಸೊ ಮ್ಯಾಚ್ ದ ಫಾಲೋವಿಂಗ್ ಗಿವನ್ ಇನ್ ಕಾಲಮ್ ವಿತ್ 1 ವಿತ್ ಕಾಲಮ್ 2. ಸೊ ಫಸ್ಟ್ ಇರೋದು ಓಕೆ, ಇದೆಲ್ಲಿದೋ ನಮಗೆ ಹ್ಯಾಲೋಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ಓಕೆ, ನಾನು ಆಪ್ಷನ್ ನೋಡ್ತಾ ಇದ್ದೀನಿ. ಸೊ ನಿಮಗೆ ಒಂದು ಸ್ವಲ್ಪ 50% ನಾನು ಸಾಲ್ವ್ ಮಾಡ್ಕೊಡ್ತೀನಿ, ನೆಕ್ಸ್ಟ್ 50% ನೀವು ಕಮೆಂಟ್ ಮಾಡಿ. ಓಕೆನಾ, ಸೊ ಕ್ಲೋರೋಫಿನೋಕಾಲ್, ಓಕೆ, ಕ್ಲೋರೋಕ್ವಿನ್, ಹ್ಯಾಲೋಥಿನ್, ಥೈರಾಕ್ಸಿನ್ D ಆಗುತ್ತೆ. ಸೊ 4th D ಇರೋದು ಆಪ್ಷನ್ಗಳು, 4th D ಇದಾಗಲ್ಲ. ಸೊ ಇವೆರಡು ಆಪ್ಷನ್ಗಳಿದ್ದಾವೆ. ಸೊ ಇವೆರಡು ಆಪ್ಷನ್ಗಳಲ್ಲಿ ಯಾವುದಂತ ನೀವು ಹೇಳಬೇಕಾಗತ್ತೆ. ಓಕೆನಾ, ಸೊ ಇದು ನೀವು ನೆಕ್ಸ್ಟ್ ನೆನ್ಪಿಟ್ಕೊಂಡಿದ್ದೀರ ನೋಡೋಣ ರಿವಿಷನ್ಗೋಸ್ಕರ. ಸೊ ಇದನ್ನ ನೋಟ್ ಮಾಡ್ಕೊಂಡಿರಿ, ಅದೇ ರೀತಿ ಇದನ್ನ ಕಮೆಂಟ್ ಮಾಡಿರಿ. ಸೊ ಆಪ್ಷನ್ ಯಾವುದು ಅಂತ. ನೆಕ್ಸ್ಟ್ ಇವಾಗ ಇಲ್ಲಿ ಗ್ಲೈಸಿನ್ ಈಸ್ ಅನ್ ಆಪ್ಟಿಕಲಿ ಇನ್ಆಕ್ಟಿವ್ ಆಲ್ಫಾ ಅಮೈನೋ ಆ್ಯಸಿಡ್ ಡ್ಯೂ ಟು. ಸೊ ನಿಮ್ಗೆ ಗೊತ್ತು, ಯಾಕಂದರೆ ಸಿಮಿಲರ್ ಗ್ರೂಪ್ಗಳಿರ್ತವೆ, 2 ಹೈಡ್ರೋಜನ್ಗಳು. ಆಪ್ಷನ್ ನೋಡ್ತಾ ಹೋಗೋಣ. ಪ್ರೆಸೆನ್ಸ್ ಆಫ್ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್. ಸೊ ಇಲ್ಲೇನಾಗ್ತದೆ, ಪ್ರೆಸೆನ್ಸ್ ಇರಲ್ಲ ಇಲ್ಲಿ. ಓಕೆನಾ, ಇದು ಆಪ್ಷನ್ ಆಗಲ್ಲ. ಆಬ್ಸೆನ್ಸ್ ಆಫ್ ಎಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇದಾಗುತ್ತೆ. ಸೊ ಆಲ್ಫಾ ಕಾರ್ಬನ್ ಆಟಮ್ಸ್ ಟು 4 ಡಿಫ್ರೆಂಟ್ ಗ್ರೂಪ್ ಆಗಲ್ಲ. ಸೊ ನಿಮ್ಗೆ ಆಲ್ರೆಡಿ ಗ್ಲೈಸಿನ್ ಸ್ಟ್ರಕ್ಚರ್ನು ಬರೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದಾಗಲ್ಲ, SD ಕ್ಯಾರೆಕ್ಟ್ರು ಆಗಲ್ಲ. ಸೊ ಆಪ್ಷನ್ B ಆಗುತ್ತೆ, ನೋಟ್ ಮಾಡಿಟ್ಕೊಂಡಿರಿ. ನೆಕ್ಸ್ಟ್ ಇವಾಗ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್. ಸೊ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಎಲ್ಲಿರುತ್ತೆ, ಸೊ ಇವಾಗ ನೀವೇ ಮಾಡಬೇಕು. ಸೊ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಏನಿರುತ್ತೆ ಅಂದರೆ ನ್ಯೂಕ್ಲಿಯೋಟೈಡ್ಸ್ಗಳ ಮಧ್ಯದಲ್ಲಿರುತ್ತೆ. ನೆಕ್ಸ್ಟ್ ಇರೋದು ಗ್ಲೈಕೋಸಿಡಿಕ್ ಲಿಂಕೇಜ್ ಎಲ್ಲಿರುತ್ತೆ, ಸೊ ಡೈಸೆಕ್ರೈಡ್ಸ್ಗಳ ಮಧ್ಯೆ ಇರುತ್ತೆ. ನೆಕ್ಸ್ಟು ಪೆಪ್ಟೈಡ್ ಲಿಂಕೇಜ್ ಎಲ್ಲಿರುತ್ತೆ, ಸೊ ಪೆಪ್ಟೈಡ್ ಲಿಂಕೇಜ್ ನಮಗೆ ಅಮೈನೋ ಆ್ಯಸಿಡ್ಸ್ಗಳ ಮಧ್ಯದಲ್ಲಿ ಇರುತ್ತೆ. ಓಕೆನಾ, ಸೊ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಅಂದರೆ ನಮಗೆ ಯಾವುದಿದು ಫಸ್ಟ್ ಒನ್ ಇರೋದು ನ್ಯೂಕ್ಲಿಯೋಟೈಡ್ಸ್ 1B ಎಲ್ಲಿದೆ, 1B. ಸೊ 2 ಆಪ್ಷನ್ ಹೋದ್ವು. ನೆಕ್ಸ್ಟ್ ಇರೋದು ಗ್ಲೈಕೋಸಿಡಿಕ್ ಲಿಂಕೇಜು C. ಸೊ 2C ಇರೋದು. ಸೊ ಓಕೆ, 1B 2C. ಓಕೆ, ನೆಕ್ಸ್ಟ್ ಇರೋದು ಮೂರನೇದು ಪೆಪ್ಟೈಡ್ ಲಿಂಕೇಜ್ ಎಲ್ಲಿರುತ್ತೆ ನಮಗೆ ಪೆಪ್ಟೈಡ್ ಲಿಂಕೇಜ್ ಅಮೈನೋ ಆ್ಯಸಿಡ್, ಮೂರನೇದು ಎ ಇರೋದು ಯಾವುದು, ಇದು. ಓಕೆನಾ, ಆಪ್ಷನ್ ಇದಾಗುತ್ತೆ. ಸೊ 1ನೇದು B ಫಾಸ್ಫೋಡೈಎಸ್ಟರ್ ಲಿಂಕೇಜ್ ನ್ಯೂಕ್ಲಿಯೋಟೈಡ್ಸ್ ಆಗುತ್ತೆ, ಗ್ಲೈಕೋಸಿಡಿಕ್ ಲಿಂಕೇಜು ಡೈಸೆಕ್ರೈಡ್ ಆಗುತ್ತೆ, ನೆಕ್ಸ್ಟ್ ಪೆಪ್ಟೈಡ್ ಲಿಂಕೇಜು ಅಮೈನೋ ಆ್ಯಸಿಡ್ಸ್ ಆಗುತ್ತೆ. ಓಕೆನಾ, ಸೊ ಆಪ್ಷನ್ D ಆಗುತ್ತೆ, ನೋಟ್ ಮಾಡಿಟ್ಕೊಂಡಿರಿ. ಸೊ ಇದು
ಬಿ ಸಿ ಮೂರನೇದು ಪೆಪ್ಟೈಡ್ ಲಿಂಕೇಜ್ ಅಮೈನೋ ಆಸಿಡ್ಸ್. ಓಕೆ, ಆಪ್ಷನ್ ಡಿ. ನೆಕ್ಸ್ಟ್ ಇರೋದು ಇಲ್ಲಿ, ಸೊ ಡಾಕ್ಟರ್ ಅಡ್ವೈಸ್ ದ 50-year-old ವುಮೆನ್ ಇನಫ್ ಎಕ್ಸ್ಪೋಸರ್ ಟು ಸನ್ಲೈಟ್ ಆ್ಯಂಡ್ ಎಡಿಷನ್ ಆಫ್ ಫಿಶ್ ಆ್ಯಂಡ್ ಎಗ್ ಯೋಕ್ ಟು ಹರ್ ಡಯಟ್. ನೇಮ್ ದ ವಿಟಮಿನ್ ಡೆಫಿಷಿಯನ್ಸಿ ಫಾರ್ ದ ಪಾಸಿಬಲ್ ಡಿಸೀಸ್ ಡಯಾಗ್ನೋಸ್ಡ್ ಬೈ ದ ಡಾಕ್ಟರ್. ಸೊ ನಿಮ್ಗೆ ಗೊತ್ತಿರಬೇಕಾಗಿರೋದು ಇಲ್ಲಿ ಒಂದೇ ಒಂದು ಲೈನು. ಸೊ ಎಲ್ಲೋಯ್ತದು, ಎಕ್ಸ್ಪೋಸರ್ ಟು ಸನ್ಲೈಟ್. ಸೊ ಇದು ಯಾವುದು ನಮ್ಗೆ ಏನಾಗತ್ತಂದರೆ, ಯಾವುದಕ್ಕೆ ನಮಗೆ ಎಕ್ಸ್ಪೋಸರ್ ಟು ಸನ್ಲೈಟ್ ಯಾವುದಕ್ಕೆ ಕೊಡ್ತೀವಿ ನಾವು? ಸೊ ವಿಟಮಿನ್ ಡಿ ಅಲ್ಲಿ. ಓಕೆನಾ? ಸೊ ಅದಕ್ಕೋಸ್ಕರ ಹೇಳಿದ್ದೆ, ಅದು ಆರ್ಡರ್ ಬರ್ದಿದ್ನಲ್ಲ ನಿಮ್ಗೆ ಒನ್ ಶಾರ್ಟಲ್ಲಿ ನಾನು ವೆಜ್ ನಾನ್ ವೆಜ್ ಅಂತ ಬರ್ತಿದ್ದೆ, ಅದಕ್ಕೋಸ್ಕರ ಬರ್ಸಿದ್ದು. ಓಕೆನಾ? ಜಸ್ಟ್ ನೋಟ್ ಮಾಡಿ ಇಟ್ಕೊಂಡಿರ್ರಿ. ಸೊ ವಿಟಮಿನ್ ಡಿ ಆಗತ್ತೆ ಇಲ್ಲಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಇನ್ ದ ಫಾಲೋವಿಂಗ್ ಆ್ಯಸಿಡ್ ವಿಟಮಿನ್ ಇಸ್. ಸೊ ಯಾವುದು? ಫಸ್ಟ್ ಆಪ್ಷನ್ ಆಸ್ಕಾರ್ಬಿಕ್ ಆ್ಯಸಿಡ್ ಆಗುತ್ತೆ. ಉಳಿದಿರೋವೆಲ್ಲವೂ ಯಾವುದು ಆ್ಯಸಿಡ್ಗಳು ಆಗಲ್ಲ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ ಮಾಲಿಕ್ಯುಲರ್ ಮಾಸ್ ಆಫ್ 3 ಅಮೈನೋ ಆಸಿಡ್ಸ್ ಗ್ಲೈಸಿನ್, ಅಲೆನಿನ್ ಆ್ಯಂಡ್ ವ್ಯಾಲಿನ್ ಆರ್ 63, 77, 102. ಮಾಲಿಕ್ಯುಲರ್ ಮಾಸ್ ಆಫ್ ಟ್ರೈಪೆಪ್ಟೈಡ್ ಗ್ಲೈಸಿನ್, ಅಲೆನಿನ್, ವ್ಯಾಲಿನ್ ಈಸ್ ಮೋಲಾರ್ ಮಾಸ್ ಆಫ್ ಈಸ್ ಅಂತ ಕೇಳಿದ್ದಾರೆ. ಸೊ ಇದ್ರದ್ದು ಮೋಲಾರ್ ಮಾಸ್ ಎಷ್ಟು ಅಂತ ಕೇಳಿದ್ದಾರೆ ನಮಗೆ. ಓಕೆನಾ? ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ, ಗ್ಲೈಸಿನ್ದು ಕೊಟ್ಟಿದ್ದಾರೆ, ನೆಕ್ಸ್ಟು ಅಲೆನಿನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ವ್ಯಾಲಿನ್ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಎಷ್ಟು ಮಾಸು? 63, 77, 102. ಓಕೆನಾ? ಸೊ ಇವಾಗ ಏನು ಮಾಡ್ಬೋದು ಅಂದರೆ, ನಮಗೆ ಇವಾಗ ಇದ್ರದ್ದು ಜಸ್ಟ್ ಮಾಸ್ ಕೊಟ್ಟಿದ್ದಾರೆ ಸಪ್ರೇಟ್, ಇದು ಸಪ್ರೇಟ್, ಇದು ಸಪ್ರೇಟ್, ಇದು ಸಪ್ರೇಟ್, ಇದ್ರದ್ದು ಮಾಸ್ ಕೊಟ್ಟಿದ್ದಾರೆ. ಇವಾಗ ಬಾಂಡ್ ಆಯಿತು ಅಂದರೆ ನಮಗೇನಾಗತ್ತೆ, ಇಲ್ಲಿಂದ ಒಂದು ವಾಟರ್ ಮಾಲಿಕ್ಯೂಲು ಹೊರಗಡೆ ಹೋಗುತ್ತೆ. ಓಕೆನಾ? ಇಲ್ಲಿಂದ ಒಂದು ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಅವರು 18 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಈಗ 18 ಗ್ರಾಮ್ ಹೋಗುತ್ತೆ ಅಂತ ಮೀನಿಂಗ್. ಓಕೆನಾ? ಸೊ ಈಗ ಟೋಟಲ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದರಲ್ಲಿ ಏನು ಮಾಡಬೇಕಂದ್ರೆ 36 ಗ್ರಾಮ್ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಯಾಕಂದರೆ ಟೋಟಲ್ ಈ ಬಾಂಡ್ ಫಾರ್ಮೇಷನ್ ಆಗಿ 3 ಅಮೈನೋ ಆಸಿಡ್ಸ್ಗಳು ಕೂಡ್ಕೊಂಡಿದ್ದಾವೆ ಅಂದರೆ ನಮ್ಗೇನಾಗುತ್ತೆ ಅಂದರೆ 36 ಗ್ರಾಮ್ ಹೊರಗಡೆ ಹೋಗಿರುತ್ತೆ ಆಲ್ರೆಡಿ. ಓಕೆನಾ? ಸೊ ಈಗ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ? 170, 230, 233, 233, 240, 242. ಸೊ 242 ಆಗುತ್ತೆ. ಇದರಲ್ಲಿ 36 ತೆಗಿಬೇಕು. ಸೊ 42ರಲ್ಲಿ 36 ಅಂದರೆ ನಮಗೇನಾಗತ್ತೆ ಅಂದರೆ 4, 2, 6. ಸೊ 0, ನೆಕ್ಸ್ಟು 2, 206 ಆಗುತ್ತೆ. ಸೊ ಇದು ಆಪ್ಷನ್. ಸೊ ನೆಕ್ಸ್ಟು ಎಲ್ಲದ್ರದ್ದು ಆ್ಯಡ್ ಮಾಡಿದೆ, 242 ಆಯಿತು. ಇವಾಗ ಏನಾಗುತ್ತೆ ಅಂದರೆ ಬಾಂಡ್ ಫಾರ್ಮೇಷನ್ ಮಾಡಿದಾಗ 36 ಗ್ರಾಮ್ ಏನಾಗುತ್ತೆ, ವಾಟರ್ ಹೊರಗಡೆ ಹೋಗಿರುತ್ತೆ. ಸೊ ಅದನ್ನೇನು ಮಾಡಿದೆ, ಮೈನಸ್ ಮಾಡಿದೆ. ಉಳಿದಿರೋದನ್ನ ಬರ್ತಿದ್ದೀನಿ, 206 ಆಗಿದೆ. ಆಪ್ಷನ್ 206 ಆಗುತ್ತೆ. ಸೊ ನೋಡ್ಬೋದು ನೀವು 242 ಅವ್ರದ್ದು ಇದು ಕೊಟ್ಟಿದ್ರು, ನೀವು ಅದನ್ನೇ ಬರೆದ್ಬಿಟ್ರೆ ಮೈನಸ್ ಆಗಿಬಿಡೋದು. ಯಾಕೆ? ಸೊ ಇಲ್ಲೇನಾಗುತ್ತೆ ಅಂದರೆ ವಾಟರ್ ಮಾಲಿಕ್ಯೂಲ್ ಎರಡುಗಳು ಬಾಂಡ್ ಫಾರ್ಮೇಷನ್ ಆದಾಗ, ಪೆಪ್ಟೈಡ್ ಲಿಂಕೇಜ್ ಆದಾಗ ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ಹೊರಗಡೆ ಹೋಗುತ್ತೆ. ಓಕೆನಾ? ಜಸ್ಟ್ ನೋಟ್ ಮಾಡಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು ಇವಾಗ ದ ಗ್ಲುಕೋಕಾರ್ಟಿಕಾಯ್ಡ್ಸ್ ಆರ್. ನಿಮ್ಗೆ ಕೇಳಿದೆ, ಅದಕ್ಕೋಸ್ಕರ ಹೇಳಿದ್ದೀನಿ. ಸೊ ಅದನ್ನ ನೋಟ್ ಮಾಡಿಕೊಂಡಿರಿ ಒನ್ ಶಾರ್ಟಲ್ಲಿ ಇರೋದನ್ನ. ಸೊ ಇಲ್ಲೇನಾಗುತ್ತೆ ಅಂದರೆ ಸ್ಟಿರಾಯ್ಡ್ ಹಾರ್ಮೋನ್ಸ್ಗಳು ಆಗ್ತವೆ. ಸೊ ಇಲ್ಲಿ ನೋಡ್ಬೋದು ಆಪ್ಷನ್ ಡಿ ಆಗುತ್ತೆ. ಪಾಲಿಪೆಪ್ಟೈಡ್ ಆಗಲ್ಲ, ಅಮೈನೋ ಆಸಿಡ್ಸ್ ಆಗಲ್ಲ, ವಿಟಮಿನ್ಸ್ ಆಗಲ್ಲ. ನೆಕ್ಸ್ಟು ಇಲ್ಲಿ ಓಕೆ, ಇವಾಗಿಂದ ನಿಮಗೆ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ಗೆ ಏನು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ, ಏನು ರಿಪೀಟ್ ಆಗಿದ್ದಾವೆ, ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲದನ್ನು ನೋಡಿ ಅಸೈನ್ ಮಾಡ್ತಾ ಹೋಗಿದ್ದೀನಿ. ಸೊ 1 by 1 ನೋಡ್ತಾ ಹೋಗೋಣ. ಸೊ ನೇಮ್ ದ ಹಾರ್ಮೋನ್ಸ್ ವಿಚ್ ಇಸ್ ಆನ್ ಅಯೋಡಿನೇಟೆಡ್ ಡೆರಿವೇಟಿವ್ ಆಫ್ ಅಮೈನೋ ಆಸಿಡ್ ಟೈರೋಸಿನ್. ಹೌ ಹೈಪೋಥೈರಾಯ್ಡಿಸಮ್ ಇಸ್ ಕಂಟ್ರೋಲ್ಡ್. ಓಕೆನಾ? ಸೊ ಈ ರೀತಿ ಕೇಳಿದ್ದಾರೆ. ಸೊ ಅಮೈನೋ ಆಸಿಡ್ ಟೈರೋಸಿನ್ ಅಂದಾಗ ನಮಗೇನಾಗುತ್ತೆ ಅಂದರೆ ಹಾರ್ಮೋನ್ ಹೆಸರು ಏನು? ಟೈರೋಸಿನ್ ಅಂದಾಗ ಯಾವುದಿರುತ್ತೆ ನಮಗೆ? ಥೈರಾಕ್ಸಿನ್ ಇರುತ್ತೆ. ಸಿಂಪಲ್. ಓಕೆನಾ? ಸೊ ಥೈರಾಕ್ಸಿನ್ನ ನೀವು ಬರ್ತಾರೆ ಆಯಿತು. ನೆಕ್ಸ್ಟು, ದಿಸ್ ಕಂಡೀಷನ್ ಈಸ್ ಲಾರ್ಜ್ಲಿ ಬೀಯಿಂಗ್ ಕಂಟ್ರೋಲ್ಡ್ ಬೈ ಆ್ಯಡಿಂಗ್ ಸೋಡಿಯಂ ಅಯೋಡೈಡ್ ಟು ಕಮರ್ಷಿಯಲ್ ಟೇಬಲ್ ಸಾಲ್ಟ್. ಸೊ ಇದಕ್ಕೇನಂತೀವಿ ನಾವು? ಅಯೋಡೈಸ್ ಸಾಲ್ಟ್ ಹಾಕೋದ್ರಿಂದ ನಾವೇನು ಮಾಡ್ಬೋದು? ಹೈಪರ್ ಥೈರಾಯ್ಡಿಸಮ್ನ ನಾವೇನು ಮಾಡ್ಬೋದು ಅಂದರೆ ಡಿಫಿಷಿಯನ್ಸಿನ ಕಮ್ಮಿ ಮಾಡ್ಬೋದು. ಓಕೆನಾ? ಸೊ ಸಿಂಪಲ್ ಆಗಿ ಆನ್ಸರ್ನ ಬರ್ದಿದ್ದೀನಿ. ನೆಕ್ಸ್ಟ್ ಇದು ನೇಮ್ ದ ಹಾರ್ಮೋನ್ ರಿಲೀಸ್ ರ್ಯಾಪಿಡ್ಲಿ ಡ್ಯೂ ಟು ರೈಸ್ ಇನ್ ಬ್ಲಡ್ ಗ್ಲೂಕೋಸ್ ಲೆವೆಲ್. ಟು ಕೀಪ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್ ವಿತಿನ್ ದ ನ್ಯಾರೋ ಲಿಮಿಟ್, ಮೆನ್ಷನ್ ದ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಪ್ರೆಸೆಂಟ್ ಇನ್ ದಿಸ್ ಹಾರ್ಮೋನ್. ಸೊ ಯಾವುದು ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಮೇಂಟೈನ್ ಮಾಡೋದು? ಸೊ ಯಾವುದಂದರೆ ಇನ್ಸುಲಿನ್. ಅದರಲ್ಲಿ ನಮಗೇನಿರುತ್ತೆ ಅಂದರೆ 51 ಅಮೈನೋ ಆಸಿಡ್ಸ್ಗಳು ಇರ್ತವೆ. ನೆಕ್ಸ್ಟು, identify the proteins and give any one difference between these proteins. The protein present in the hair and the protein present in the egg albumin. So protein present in hair ಯಾವುದು? ಕೆರಟಿನ್. ನೆಕ್ಸ್ಟ್ ಎಗ್ ಅಲ್ಬ್ಯೂಮಿನ್ ಅಲ್ಲಿ ನಮಗೇನಿರುತ್ತೆ? ಆಲ್ಬ್ಯೂಮಿನ್ ಇರುತ್ತೆ. ಸೊ ಇದೇನಾಗುತ್ತೆ? ಕೆರಟಿನ್ ಅನ್ನೋದೇನು ಫೈಬ್ರಸ್, ಇದು ಯಾವುದು? ಗ್ಲೋಬ್ಯುಲರ್. ಸೊ ಫೈಬ್ರಸ್ ಅಂದರೆ ನಮ್ಗೆ ಇನ್ನೊಂದು ಡಿಫ್ರೆನ್ಸ್ ನೀವು ಆ್ಯಡ್ ಮಾಡ್ಕೋಬೋದು ಬೇಕಾದ್ರೆ. ಇದು ವಾಟರ್ ಇನ್ಸೊಲ್ಯೂಬಲ್ ಆಗಿರುತ್ತೆ, ಇದು ವಾಟರ್ ಇನ್ಸೊಲ್ಯೂಬಲ್, ಇದು ವಾಟರ್ ಸೊಲ್ಯೂಬಲ್ ಆಗಿರುತ್ತೆ. ಸೊ ಸ್ಟ್ರೆಂತ್ ಆ್ಯಂಡ್ ಸ್ಟ್ರಕ್ಚರ್ ಟು ಹೇರ್, ಸೊಲ್ಯೂಬಲ್ ಇನ್ ವಾಟರ್ ಆ್ಯಂಡ್ ಸರ್ವ್ಸ್ ಆಸ್ ಅ ನ್ಯೂಟ್ರಿಯೆಂಟ್ ರಿಸರ್ವೈರ್ ಇನ್ ಎಗ್ ವೈಟ್. ಓಕೆನಾ? ಸೊ ಇದು ವಾಟರ್ ಸೊಲ್ಯೂಬಲ್ ಆಗಿರುತ್ತೆ, ಇದು ವಾಟರ್ ಇನ್ಸೊಲ್ಯೂಬಲ್ ಅಂತಲೂ ನೀವು ಬರಿಬೋದು. ವಾಟರ್ ಇನ್ಸೊಲ್ಯೂಬಲ್ ಅಂತಲೂ 1 ಪಾಯಿಂಟ್ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಷ್ಟು. ನೆಕ್ಸ್ಟ್ ಇವಾಗ ಇಲ್ಲಿ ನೇಮ್ ದ ವಾಟರ್ ಇನ್ಸೊಲ್ಯೂಬಲ್ ಕಾಂಪೊನೆಂಟ್ ಆಫ್ ಸ್ಟಾರ್ಚ್. ಸೊ ವಾಟರ್ ಇನ್ಸೊಲ್ಯೂಬಲ್ ಅಂತ ಕೇಳಿದ್ದಾರೆ. ಸೊಲ್ಯೂಬಲ್ ಅಂದರೆ ಯಾವುದಾಗೋದು? ಅಮೈಲೋಸ್ ಆಗೋದು. ಸೊ ಫಸ್ಟು. ನೆಕ್ಸ್ಟು ಮೆನ್ಷನ್ ಒನ್ ವಾಟರ್ ಸೊಲ್ಯೂಬಲ್ ವಿಟಮಿನ್.
ವಾಟರ್ ಸೋಲ್ಯುಬಲ್ ವಿಟಮಿನ್ ಅಂದಾಗ ನಮ್ಗೆ ಏನಾಗುತ್ತೆ, ಸೊ ADE ಆಗಲ್ಲ, ಉಳಿದಿರೋದು ಯಾವುದು ಸಿ. ಸೊ ಸಿ ಒಂದು ಎಕ್ಸಾಂಪಲ್ ಬರ್ತಿದ್ದೀನಿ, ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ. ವೆರಿ ಇಂಪಾರ್ಟೆಂಟ್ ಏನಂದರೆ, ಇವಾಗ ನೀವು ನೋಡ್ಬೋದು 2014 ನಾನು ಕ್ವಶನ್ಸ್ಗಳನ್ನು ಇದೊಂದಕ್ಕಂತಲ್ಲ, ಸೊ ಎಲ್ಲ ಚಾಪ್ಟರ್ ಏನು ಮಾಡಿದ್ದೀನಿ ಎಲ್ಲದಕ್ಕೂ 2014 ಹುಡ್ಕೊತ ಬಂದಿದ್ದೀನಿ. ಬಟ್ ಇವಾಗ ಏನಾಗುತ್ತೆ ಅಂದರೆ, ಕೆಲವೊಂದು ಕ್ವಶನ್ಗಳು 2014 ಇವಾಗ ರಿಪೀಟ್ ಆಗ್ತಾ ಇರೋನು ನೆಕ್ಸ್ಟ್ ಏನಾದರೂ ರಿಪೀಟ್ ಆಗಿದ್ದಿದ್ರೆ ಅದನ್ನೇನು ಮಾಡಿದ್ದಾನೆ ಅಂದರೆ ತೆಗೆದುಬಿಟ್ಟಿದ್ದೀನಿ. ಓಕೆನಾ. ಸೊ ತೆಗೆದು ಇವಾಗ 2015 ಕ್ವಶನ್ಗಳನ್ನು ಇಲ್ಲಿ ಆ್ಯಡ್ ಮಾಡಿರ್ಬೋದು. 2015 ಕ್ವಶನ್ಗಳನ್ನು ನಾನು ಇಲ್ಲಿ ಆ್ಯಡ್ ಮಾಡಿರ್ಬೋದು. ಸೊ ಇಯರ್ ನಾನು ತೊಗೊಂಡಿರೋದು 2014 2025 ತನಕ. ಬಟ್ ಈ ಕ್ವಶನ್ಸ್ಗಳಲ್ಲಿ ಮೇಲೆ ವೇರಿಯೇಷನ್ ಆಗಿದೆ, ಯಾಕಂದರೆ ಕೆಲವೊಂದು ರಿಪೀಟ್ ಆಗಿರೋದನ್ನ ನಾನು ಏನು ಮಾಡಿದ್ದೀನಿ, ಕ್ವಶನ್ನ ತೆಗೆದಿದ್ದೀನಿ. ಸೊ ಜಾಗ ವೇಸ್ಟ್ ಮಾಡೋದು ಬೇಡ ಅಂತ, ಸೊ ನಿಮ್ಗೆ ಕಮ್ಮಿ ಆಗಲಿ, ಬರಿಬೇಕಾದ್ರೆ ಈಸಿ ಆಗಲಿ ಅಂತ, ಸೊ ಆ ಕ್ವಶನ್ಸ್ಗಳನ್ನು ಅಲ್ಲೇನಾರು ಆಗಿದ್ದಿದ್ರೆ ಅದನ್ನ ತೆಗೆದು ಇಲ್ಲಿ ಹಾಕಿ ಗೊತ್ತಾಗಿದ್ದೀನಿ. ಓಕೆನಾ, ಸಿಂಪಲ್. ಸೊ ಅದನ್ನ ಮತ್ತೆ 2014 ನೀವು ಕ್ವಶನ್ ಮತ್ತೆ ಹುಡ್ಕೊಂಡ್ಕೊಂಡಿದ್ರೆ ಅದರಲ್ಲಿ ಒಂದ್ಸಲ ಮಿಸ್ ಆಗ್ಬೋದು. ಯಾಕಂದರೆ ಮೇನ್ ರೀಸನ್ ಏನಂದರೆ ನಿಮ್ಗೆ ಜಾಸ್ತಿ ಆಗಬಾರ್ದು, ಸ್ವಲ್ಪ ಕಮ್ಮಿ ಆಗಬೇಕು. ಸೊ ಸ್ಲೈಡ್ಸ್ಗಳು ಕಮ್ಮಿ ಆಗಲಿ ಅಂತ. ಸೊ ನಿಮ್ಗೆ ನೋಟ್ ಮಾಡ್ಕೋಬೇಕಾದ್ರೂ ಈಸಿ ಆಗುತ್ತೆ. ರಿಪೀಟ್ ಆಗಿರೋದನ್ನೇ ಮತ್ತೆ ಬರೆಯೋದು ಬದಲಿಗೆ ಸೊ ಎಲ್ಲಿ ರಿಪೀಟ್ ಆಗಿದೆ ಅದನ್ನ ಒಂದೇ ಸಲ ಬರೆದಿದ್ದೀನಿ. ಸೊ ಅಷ್ಟೇ ಕನ್ಸರ್ನ್. ಓಕೆನಾ. ಸೊ ನೆಕ್ಸ್ಟ್ ಗಿವ್ ಎನ್ ಎಕ್ಸಾಂಪಲ್ ಆಫ್ ಅಸಿಡಿಕ್ ಅಲ್ಮೈನೋ ಆಸಿಡ್. ಇದಾಯಿತು. ಓಕೆ, ಇದಾಗಿಲ್ಲ, ಇದಿಷ್ಟಾಗಿದೆ. ಓಕೆ, ಲೈಸಿನ್ ಈಸ್ ಎನ್ ಎಸೆನ್ಷಿಯಲ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ ಅಂತ ಕೇಳಿದ್ದಾರೆ. ಸೊ ಎಸೆನ್ಷಿಯಲ್ ಅಮೈನೋ ಆಸಿಡ್ ಆಗುತ್ತೆ. ನೆಕ್ಸ್ಟ್ ಇದು ವಾಟ್ ಇಸ್ ಡಿನ್ಯಾಚುರೇಷನ್. ಸೊ ಏನಾಗುತ್ತೆ ಅಂದರೆ ಪ್ರೋಟೀನ್ ಡಿನೇಚರ್ಡ್ ಆಗುತ್ತೆ ಟರ್ಷರಿ ಸ್ಟ್ರಕ್ಚರ್ಸ್ ಇದ್ದಾಗ. ಅದಕ್ಕೇನಂತ ಕರಿತೀವಿ ಅಂದರೆ ನಾವು ಡಿನ್ಯಾಚುರೇಷನ್ ಅಂತ ಕರಿತೀನಿ. ಸೊ ಟರ್ಷರಿ ಸೆಕೆಂಡರಿ ಸ್ಟ್ರಕ್ಚರ್ಗಳೇನಾಗ್ತವೆ ಅಂದರೆ ಹೀಟ್, ಕೆಮಿಕಲ್ಸ್, ಚೇಂಜ್ ಇನ್ pH ಹೋಗಿದ್ದಾಗ ಏನಾಗುತ್ತೆ ಅಂದರೆ ಡಿನೇಚರ್ಡ್ ಆಗ್ತವೆ, ಪ್ರೈಮರಿಯಾಗಿ ಕನ್ವರ್ಟ್ ಆಗ್ತವೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪ್ರೈಮರಿ ಸ್ಟ್ರಕ್ಚರ್ಸ್ ಆಫ್ ಪೆಪ್ಟೈಡ್ ಬಾಂಡ್ಸ್ ರಿಮೇನ್ ಇಂಟ್ಯಾಕ್ಟ್. ಮತ್ತು ಎಕ್ಸಾಂಪಲ್ ಒಂದು ಬರ್ತಿದ್ದೀನಿ. ಸೊ ಬಾಯ್ಲಿಂಗ್ ಆಫ್ ಎಗ್ ವೈಟ್ ಪ್ರೋಟೀನ್ ರಿಕಾಗ್ಯುಲೇಟ್ಸ್ ಡ್ಯೂ ಟು ಡಿನ್ಯಾಚುರೇಷನ್ ಅಂತ. ಇದನ್ನ ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎಸಿಡಿಕ್ ಆಲ್ಫಾ ಅಮೈನೋ ಆಸಿಡ್ಸ್. ಯಾವುದು? ಆಸ್ಪರ್ಟಿಕ್ ಆಸಿಡ್ ಮತ್ತು ಗ್ಲೂಟಮಿಕ್ ಆಸಿಡ್ಸ್. ಅವಾಗ ಅದಕ್ಕೋಸ್ಕರ ಹೇಳಿದ್ದು, ಅದನ್ನ ಬರ್ದಿದ್ನಲ್ಲ COOH. ಸೊ ಈ ರೀತಿ ಎಕ್ಸಾಂಪಲ್ಗಳು ಕೇಳ್ತಾರಂತ. ನಿಮಗೆ ವಿಟಮಿನ್ ಇದರಲ್ಲೂ ಅಮೈನೋ ಆಸಿಡ್ಸ್ ಅಲ್ಲಾದರೂ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಿಲ್ಲ, ನಾನು ಒಂದೆರಡು ಪಾಯಿಂಟ್ ಮಾತ್ರ ಹೇಳಿದ್ದೆ. ಯಾಕಂದರೆ ನೀವು ಆ ಸ್ಟ್ರಕ್ಚರ್ಗಳನ್ನು ನೋಡಿ ಮತ್ತೆ ನೆನ್ಪಿಟ್ಕೊಂಡು ಒಂದಕ್ಕೊಂದು ಮಾಡೋದು ಬದಲಿಗೆ ಸೊ ಸಿಂಪಲ್ ಆಗಿರೋ ಸ್ಟ್ರಕ್ಚರ್ಸ್ಗಳು ಗ್ಲೈಸಿನ್, ಅಲೆನಿನ್, ನಿಮಗೆ ಒಂದು ನಾರ್ಮಲಿ ಒಂದು ಸ್ಟ್ರಕ್ಚರ್ಗಳನ್ನು ಬರೆಯೋಕ್ಕೆ ಕೂಡ್ಸೋಕೆ ಗೊತ್ತಿರಬೇಕು. ಎರಡು ಅಮೈನೋ ಆಸಿಡ್ಸ್ಗಳನ್ನು ಕೊಟ್ಟರೆ ಕೂಡ್ಸೋಕೆ ಗೊತ್ತಿರಬೇಕು. ಅಂಥದ್ದು ಒಂದೆರಡು ಎಕ್ಸಾಂಪಲ್ ನೋಡ್ಕೊಂಡು ಇಟ್ಕೊಂಡ್ರೆ ಸಾಕು. ಓಕೆನಾ. ಸೊ ಉಳಿದಿರೋದು ನಿಮಗೆ OH, SH, ನೆಕ್ಸ್ಟು NH2 ಗ್ರೂಪ್ಗಳು, COH ಗ್ರೂಪ್ಗಳು ಇರೋ ಅಮೈನೋ ಆಸಿಡ್ಸ್ಗಳು ಯಾವುದು ಅನ್ನೋದು ಪಕ್ಕ ಗೊತ್ತಿರಬೇಕು. ಓಕೆನಾ. ಸೊ ಅಷ್ಟು. ನೆಕ್ಸ್ಟ್ ರೈಟ್ ದ ಹಾಲ್ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಸೊ ನಿಮ್ಗೆ ಹೇಳಿದೆ ಏನು, ಲವ್ ಯು ಅಂತ ನೆನ್ಬಿಟ್ಕೊಂಡ್ರೆ ಕರೆಕ್ಟಾಗಿ ಬರೀತೀರಾ ಅಂತ. ಎಲ್ ಅಂದರೆ ಏನು, ಅಪ್ ಸೈಡಲ್ಲಿ ಇರ್ತವೆ. ಎಲ್ ಅಂದರೆ ಏನು, ಲೆಫ್ಟ್ ಸೈಡಲ್ಲಿ ಇರ್ತವೆ, ಅಪ್ಪಲ್ಲಿ ಬರಿಬೇಕು ಅಂತ. HOH ಮತ್ತು CH2OH ಆಗುತ್ತೆ. ಓಕೆನಾ. ಸೊ ಇಷ್ಟು ಬರೆದ್ರೆ ಆಯಿತು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ವಾಟರ್ ಹಾರ್ಮೋನ್ಸ್. ಓಕೆನಾ. ಸೊ ವಾಟರ್ ಹಾರ್ಮೋನ್ಸ್ ಅನ್ನೋದು ವೆರಿ ಸಿಂಪಲ್. ನೀವು ನೋಡ್ಬೋದು ಡೆಫಿನೇಷನ್. ಇಟ್ಸ್ ಆನ್ ಇಂಟ್ರಾಸೆಲ್ಯುಲರ್ ಮೆಸೆಂಜರ್. ದೀಸ್ ಆರ್ ಪ್ರೊಡ್ಯೂಸ್ಡ್ ಬೈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ದ ಬಾಡಿ ಆ್ಯಂಡ್ ರಿಲೀಸ್ಡ್ ಡೈರೆಕ್ಟ್ಲಿ ಇನ್ ಟು ದ ಬ್ಲಡ್ ಸ್ಟ್ರೀಮ್ ಟು ಆ್ಯಕ್ಟ್ ಆನ್ ಟಾರ್ಗೆಟ್ ಆರ್ಗನ್ಸ್. ಓಕೆನಾ. ಸೊ ಏನು ಮಾಡ್ತಾವೆ ಅಂದರೆ, ಹೊರಗಡೆಯಿಂದ ಏನಾದ್ರು ಸನ್ಲೈಟ್ ಏನಾದ್ರು ಬಂತು ಅಂದರೆ ಸೊ ನಮ್ಮ ಬಾಡಿಗೆ ಹೇಳುತ್ತೆ, ಈ ಮೆಸೆಂಜರ್ಸ್ಗಳು ಹೇಳ್ತವೆ, ನೀವು ಬಾಡಿಗೆ ಪಾರ್ಟಿಗೆ ಹೇಳ್ತವೆ ಸ್ವೆಟ್ನ ರಿಲೀಸ್ ಮಾಡುವಂಥ. ಸೊ ಆನ್ ಶಾರ್ಟಲ್ಲಿ ನಿಮ್ಗೆ ಇದು ಹೇಳಿದ್ದೆ. ಸಿಂಪಲ್ ಅವು. ಈ ಹಾರ್ಟ್ ರೇಟ್ ಇನ್ಕ್ರೀಸ್ ಏನಾದ್ರು ನೋಡಿದ್ರೆ ಸಡನ್ನಾಗಿ ಶಾಕ್ ಆಯಿತು ಅಂದ್ಕೊಳ್ಳೂ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೂ ಏನಾಗುತ್ತೆ, ಮೆಸೆಂಜರ್ಗಳು ಸೊ ಹೋಗಿ ಹಾರ್ಟಿಗೆ ಹೇಳ್ತವೆ ಬಾಡಿ BP-ನ ಜಾಸ್ತಿ ಮಾಡುವಂಥ. ಓಕೆನಾ. ಸೊ ಈ ಮೆಸೆಂಜರ್ಗಳು ವೆರಿ ಡೇಂಜರಸ್. ಸೊ ಮೆಸೇಜ್ ನೆಕ್ಸ್ಟ್ ಇರ್ಬೋದು, ರೈಟ್ ದ ಜನರಲ್ ಫಾರ್ಮುಲಾ ಆಫ್ ಝೆಟರ್ ಅಯಾನಿಕ್ ಫಾರ್ಮ್ ಆಫ್ ಎನ್ ಅಮೈನೋ ಆಸಿಡ್ಸ್. ಸೊ ಏನಾಗುತ್ತೆ ಅಂದರೆ NH3CHR ಇದು ಜನರಲ್ ಫಾರ್ಮುಲಾ. ಓಕೆನಾ. ಸೊ ನೆಕ್ಸ್ಟ್ ಇರೋದು ವಾಟ್ ಇಸ್ ನ್ಯೂಕ್ಲಿಯೋಸೈಡ್. ನ್ಯೂಕ್ಲಿಯೋಸೈಡ್ ಇಸ್ ಅ ಕಾಂಪೌಂಡ್ ಫಾರ್ಮ್ಡ್ ಬೈ ದ ಕಾಂಪೋಸಿಷನ್ ಆಫ್ ನೈಟ್ರೋಜನಸ್ ಬೇಸ್ ಆ್ಯಂಡ್ ಪೆಂಟೋಸ್ ಶುಗರ್. ಸೊ ಓಕೆನಾ. ಸೊ ಏನು, ಶುಗರ್ ಮತ್ತು ಬೇಸು ನ್ಯೂಕ್ಲಿಯೋಸೈಡ್, ಶುಗರ್ ಬೇಸು, ನೆಕ್ಸ್ಟ್ ಫಾಸ್ಫೇಟ್ ಗ್ರೂಪು ನ್ಯೂಕ್ಲಿಯೋಟೈಡ್. ಸಿಂಪಲ್. ಓಕೆನಾ. ಒಂದು ಎಕ್ಸಾಂಪಲ್ ಇದೆ, ಎಡಿನೋಸಿನ್ ಮತ್ತು ಎಡಿನೋಸಿನ್ ಎಕ್ಸಾಂಪಲ್. ಎಡಿನೋಸಿನಲ್ಲಿ ನಮಗೇನಾಗತ್ತೆ ಅಂದರೆ ಒಂದು ಬೇಸು ಒಂದು ಶುಗರ್ ಇರುತ್ತೆ. ಸಿಂಪಲ್. ಇದನ್ನ ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ, ಸೊ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಗ್ಲೋಬ್ಯುಲರ್ ಪ್ರೋಟೀನ್. ಸೊ ಗ್ಲೋಬ್ಯುಲರ್ ಪ್ರೋಟೀನ್ ಎಕ್ಸಾಂಪಲ್ ಕೇಳಿದ್ದಾರೆ. ನೀವು ನಾ ಡೆಫಿನೇಷನ್ ಬರ್ದಿದ್ದೀನಿ, ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಸೊ ಗ್ಲೋಬ್ಯುಲರ್ ಪ್ರೋಟೀನ್ ಪಾಲಿಪೆಪ್ಟೈಡ್ ಚೈನ್ ಕಾಯಿಲ್ ಆ್ಯಂಡ್ ಫೋಲ್ಡ್ ಟು ಫಾರ್ಮ್ ಅ ಸ್ಪೆರಿಕಲ್ ಶೇಪ್. ದೇ ಆರ್ ಜನರಲಿ ವಾಟರ್ ಸೊಲ್ಯುಬಲ್. ಎಕ್ಸಾಂಪಲ್ ಇನ್ಸುಲಿನ್ ಆ್ಯಂಡ್ ಅಲ್ಬ್ಯುಮಿನ್. ಸೊ ನೆಕ್ಸ್ಟ್ ಇರೋದು ನ್ಯಾಚುರಲಿ ಆಕರಿಂಗ್ ಆಪ್ಟಿಕಲ್ ಇನ್ಆಕ್ಟಿವ್ ಅಮಿನೋ ಆಸಿಡ್ ಯಾವುದಂತ ಕೇಳಿದರೆ ಗ್ಲೈಸಿನ್. ನೇಮ್ ದ ನ್ಯೂಕ್ಲಿಯಿಕ್ ಆಸಿಡ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಜೆನೆಟಿಕ್ ಇನ್ಫಾರ್ಮೇಷನ್ ಕಾಪಿ. ಯಾವುದು? ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್, DNA ಅಂತ ಕರಿತೀವಿ. ನೆಕ್ಸ್ಟ್ ಇರೋದು ನೇಮ್ ದ ಪೆಂಟೋಸ್ ಶುಗರ್ ಪ್ರೆಸೆಂಟ್ ಇನ್ RNA ಮಾಲಿಕ್ಯೂಲ್, ರೈಬೋಸ್ ಶುಗರ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ರೈಟ್ ಝೆಟರ್ ಅಯಾನ್ ಸ್ಟ್ರಕ್ಚರ್ ಆಫ್ ಗ್ಲೈಸಿನ್. ಸೊ ಗ್ಲೈಸಿನ್ ನಮಗೇನಿರುತ್ತೆ, NH2CH2 ಇರುತ್ತೆ, CO- ಇರುತ್ತೆ. ಸೊ ಸಿಂಪಲ್ ಶುಗರ್ ಏನು ಅಮೈನೋ ಆಸಿಡ್ಸ್ಗಳು ಮಾತ್ರ. ಸೊ ಆಲ್ರೆಡಿ ಹೇಳಿದ್ದೀನಿ. ಸೊ ಇವುಗಳನ್ನ ನೋಡಿ ಇಟ್ಕೊಂಡಿರಿ, ಬೇಕಾಗ್ತವೆ. ಗ್ಲೈಸಿನ್ ವೆರಿ ಇಂಪಾರ್ಟೆಂಟ್. ವಾಟರ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್.
ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ನಮಗೇನು, ಬಾಡಿಲಿ ನಮಗೇನಾಗುತ್ತೆ, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಬೇಕಾಗ್ತವೆ. ಓಕೆನಾ. ಸೊ ಎಸೆನ್ಷಿಯಲ್ ಅಂದರೆ ಆಲ್ರೆಡಿ ಸಿಂಥಸೈಸ್ ಮಾಡತ್ತಂದ್ರೆ ಇವು ಏನಾಗುತ್ತೆ ಅಂದರೆ ಅಮೈನೋ ಆಸಿಡ್ಸ್ ವಿಚ್ ಆರ್ ಸಿಂಥಸೈಸ್ಡ್ ಇನ್ ದ ಬಾಡಿ ಆರ್ ಕಾಲ್ಡ್ ಎಸ್ ನಾನ್ ಎಸೆನ್ಷಿಯಲ್. ಎಸೆನ್ಷಿಯಲ್ ಅಂದರೆ ನಮ್ಗೇನಾಗುತ್ತೆ ಅಂದರೆ ಹೊರಗಡೆಯಿಂದ ಬೇಕಾಗತ್ತೆ, ನಾನ್ ಎಸೆನ್ಷಿಯಲ್ ಅಂದರೆ ಬಾಡಿನೇ ಸಿಂಥಸೈಸ್ ಮಾಡತ್ತೆ ಅನ್ನೋದು ಮೀನಿಂಗ್. ಸೊ ಗ್ಲೈಸಿನ್ ಮತ್ತು ಅಲಿನಿನ್ ಎಕ್ಸಾಂಪಲ್ಗಳು ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಂಡಿರಿ. ಈ ಚಾಪ್ಟ್ರು ಬಯೋಮಾಲಿಕ್ಯೂಲ್ಸು ಒನ್ ಶಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸ್ಕೋರ್ ಹೈ. ಓಕೆನಾ. ಸೊ ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ. ನೆಕ್ಸ್ಟು ಇಲ್ಲಿ ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಟ್ರೈಪೆಪ್ಟೈಡ್. ಸೊ ಸಿಂಪಲ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ, 2 ಪೆಪ್ಟೈಡ್ ಇರ್ತವೆ, 3 ಅಮೈನೋ ಆಸಿಡ್ಸ್ ಇದ್ದರೆ ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಟ್ರೈಪೆಪ್ಟೈಡ್. ಟ್ರೈಪೆಪ್ಟೈಡ್ ಅಂದರೆ 3 ಅಮೈನೋ ಆಸಿಡ್ಸ್ಗಳು 2 ಪೆಪ್ಟೈಡ್ ಲಿಂಕೇಜ್ಗಳು ಇರ್ತವೆ ಅನ್ನೋದು ಬಾಂಡ್. ಓಕೆನಾ. ಸೊ ನೆಕ್ಸ್ಟ್ ಇರೋದು ಡೆಫಿಷಿಯನ್ಸಿ ಆಫ್ ವಿಚ್ ವಿಟಮಿನ್ ಕಾಸಸ್ ನೈಟ್ ಬ್ಲೈಂಡ್ನೆಸ್. ಸೊ ಯಾವುದು ಕಾಸ್ ಮಾಡುತ್ತೆ ನೈಟ್ ಬ್ಲೈಂಡ್ನೆಸ್ಗೆ? ವಿಟಮಿನ್ ಎ. ನೆಕ್ಸ್ಟ್ ಇರೋದು ನೇಮ್ ದ ಹಾರ್ಮೋನ್ ವಿಚ್ ಇಸ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್ ಇನ್ ದ ಬಾಡಿ. ಯಾವುದು? ಇನ್ಸುಲಿನ್. ನೆಕ್ಸ್ಟು, ಸೊ ಇದು ಜಸ್ಟ್ ಒಂದು ಪಾಯಿಂಟ್ನ ಆ್ಯಡ್ ಮಾಡಿಟ್ಟಿದ್ದೀನಿ. ಓಕೆನಾ. ಸೊ ಅವಾಗ ಅಲ್ಲ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ MCQಸಲ್ಲಿ, ಜಸ್ಟ್ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಾಟ್ ಆರ್ ಆಕ್ಸಿಡೇವ್ ರಿಡಕ್ಟೇಸ್ ಎನ್ಸೈಮ್ಸ್. ಸೊ ಏನು ಆಕ್ಸಿಡೇಷನ್ ರಿಡಕ್ಷನ್ ಎರಡು ಮಾಡೋಣ ಏನಂತ ಕರಿತೀವಿ ಅಂತ ನಾವು ಆಕ್ಸಿಡೇವ್ ರಿಡಕ್ಟೇಸ್ ಎನ್ಸೈಮ್ ಅಂತ ಕರಿತೀವಿ. ಸೊ ಒಂದು ಎಕ್ಸಾಮ್ ಕ್ಯಾಟಲಿಸ್ ಅಂತ ನಾನು ಬರೆದಿಟ್ಟಿದ್ದೀನಿ, ನೀವು ಏನು ಎಕ್ಸಾಂಪಲ್ಗಳು ಕೊಟ್ಟಿಲ್ಲ NCERTಲಿ. ಸೊ ನೀವು ಬೇಕಾದರೆ ಏನಾದ್ರು ಕ್ಯಾಟಲಿಸ್ ಇಲ್ಲಾಂದರೆ ಬಯೋಲಜಿದು ಯಾವುದಾದ್ರು ಒಂದು ಎಕ್ಸಾಂಪಲ್ನ ಹಾಕ್ರಿ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಗಿವ್ ಎನಿ ಒನ್ ನ್ಯಾಚುರಲ್ ಸೋರ್ಸ್ ಆಫ್ ವಿಟಮಿನ್ ಕೆ. ಸೊ ಯಾವುದು? ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಅದಕ್ಕೋಸ್ಕರ ಬರ್ದಿರೋದು ವೆಜ್ ಆ್ಯಂಡ್ ನಾನ್ ವೆಜ್ ಅಂತ. ಓಕೆನಾ. ಸೊ ಇದ್ರ ಮೇಲೆ ನೆಕ್ಸ್ಟ್ ವಿಚ್ ವಿಟಮಿನ್ ಡೆಫಿಷಿಯನ್ಸಿ ಕಾಸಸ್ ಇನ್ಕ್ರೀಸ್ಡ್ ಫ್ರಾಜಿಲಿಟಿ ಆಫ್ RBCs ಆ್ಯಂಡ್ ಮಸ್ಕ್ಯುಲರ್ ವೀಕ್ನೆಸ್. ಸೊ ಯಾವುದಾಗತ್ತೆ? ವಿಟಮಿನ್ ಇ ಆಗತ್ತೆ. ಓಕೆನಾ. ವಿಟಮಿನ್ ಇ ಆಗತ್ತೆ, ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಸೊ ರೈಟ್ ದ ಹಾಲ್ ಸ್ಟ್ರಕ್ಚರ್ ಆಫ್ ಮಾಲ್ಟೋಸ್, ವೈ ಇಟ್ಸ್ ಶೋಸ್ ರೆಡ್ಯೂಸಿಂಗ್ ಪ್ರಾಪರ್ಟಿ ಅಂತ ಕೇಳಿದ್ದಾರೆ. ಸೊ ಯಾಕೆ ಇಲ್ಲೇನಾಗತ್ತೆ ಅಂದರೆ ಇನ್ನು ನೋಡ್ಬೋದು, ಫಸ್ಟ್ ಮಾಲ್ಟೋಸ್ ಸ್ಟ್ರಕ್ಚರು ಆಲ್ಫಾ ಡಿ ಗ್ಲೂಕೋಸ್. ಆಲ್ಫಾ ಅಂದ್ರೇನು? OH ಗ್ರೂಪ್ ಕೆಳಗಡೆ ಇರ್ತವೆ, 2 ಗ್ಲೂಕೋಸ್ನ ಕನೆಕ್ಟ್ ಮಾಡಬೇಕು. ಸೊ ಏನಾಗುತ್ತೆ ಅಂದರೆ 1ನೇದು 4ನೇ ಪೊಸಿಷನ್ ಏನಾಗ್ತವೆ? ಕನೆಕ್ಟ್ ಆಗ್ತವೆ. ಸೊ ಇದು ಸಿಂಪಲ್ ಸ್ಟ್ರಕ್ಚರ್, 2 ಮಾರ್ಕ್ಸು ಮುಗೀತು. ಇವಾಗಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ರೆಡ್ಯೂಸಿಂಗ್ ಪ್ರಾಪರ್ಟೀಸ್ ಡ್ಯೂ ಟು ಫ್ರೀ ಅಲ್ಡಿಹೈಡಿಕ್ ಗ್ರೂಪ್ ಆರ್ ಕೀಟೋ ಗ್ರೂಪ್ ಎಡ್ಜಸ್ ಇಂಟು CHOH ಗ್ರೂಪ್. ಸೊ ನೀವೇನು ಮಾಡಬೇಕಂದ್ರೆ ಇದರಲ್ಲಿ ಜಸ್ಟ್ ಕೀಟೋ ಗ್ರೂಪ್ ಅಂತ ಬರೆಯೋದು ಬೇಡ, ಸೊ ಫ್ರೀ ಅಲ್ಡಿಹೈಡಿಕ್ ಗ್ರೂಪ್ ಅಂತ ಬರೆದ್ರೆ ಸಾಕು. ಎಡ್ಜಸ್ ಇಂಟು CHOH ಬಾಂಡ್ ಅಂತ ಬರೆದ್ಬಿಟ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇರೋದು ವಾಟ್ ಆರ್ ಫೈಬ್ರಸ್ ಪ್ರೋಟೀನ್ ಅಂತ ಕೇಳಿದರೆ ನೇಮ್ ದ ಪ್ರೋಟೀನ್ ಪ್ರೆಸೆಂಟ್ ಇನ್ ಹೇರ್. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಪಾಲಿಪೆಪ್ಟೈಡ್ ಚೈನ್ ರನ್ ಪ್ಯಾರಲಲ್ ಅಂಡ್ ಹೆಲ್ಡ್ ಟುಗೆದರ್ ಬೈ ಹೈಡ್ರೋಜನ್ ಆ್ಯಂಡ್ ಡೈಸಲ್ಫೈಡ್ ಬಾಂಡ್ಸ್ ಫಾರ್ಮಿಂಗ್ ಎ ಫೈಬರ್ ಲೈಕ್ ಸ್ಟ್ರಕ್ಚರ್ಸ್. ದೀಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಓಕೆನಾ. ಇಷ್ಟು ಬರೆದ್ಬಿಟ್ರೆ ಸಾಕು. ಇದನ್ನೇನಂತ ಕರಿತೀವಿ ಅಂದರೆ ನಾವು ಫೈಬರಸ್ ಪ್ರೋಟೀನ್ ಅಂತ ಕರಿತೀವಿ. ಸೊ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಬರೀಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ಕ್ಯಾರಟಿನ್. ಸೊ ನಮ್ಗೆ ಹೇರಲ್ಲಿ ಇರುತ್ತೆ, ಓಲಿರುತ್ತೆ. ಸೊ ಇದೊಂದು ಪಾಯಿಂಟು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಸೊ ಮಯೋಸಿನ್ ಅನ್ನೋದು ಏನಾದ್ರು ಎಕ್ಸಾಂಪಲ್ ಕೇಳಿದ್ರು ನೆಕ್ಸ್ಟ್ ಟೈಮು, ಸೊ ಮಸಲ್ಸಲ್ಲಿ ಇರತ್ತೆ ಅಂತ ಬರೆದ್ಬಿಟ್ರಿ. ಓಕೆನಾ. ಸೊ ಇಷ್ಟು. ನೆಕ್ಸ್ಟ್ ಇವಾಗ ಇಲ್ಲಿ ವಾಟ್ ಆರ್ ರೆಡ್ಯೂಸಿಂಗ್ ಶುಗರ್ಸ್. ಓಕೆ. What are reducing sugars? The carbohydrates which reduces Fehling solution and tolerance reagents are called reducing sugar. ಓಕೆನಾ. ಸೊ ಎಕ್ಸಾಂಪಲ್ ಗ್ಲೂಕೋಸ್, ಗ್ಯಾಲಕ್ಟೋಸ್, ಫ್ರಕ್ಟೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್. ನೆಕ್ಸ್ಟ್ ರೆಡ್ಯೂಸಿಂಗ್ ಶುಗರ್ಸ್ ಕಂಟೈನಿಂಗ್ ಫ್ರೀ ಅಲ್ಡಿಹೈಡಿಕ್ ಆರ್ ಕೀಟೋ ಗ್ರೂಪ್ ಎಡ್ಜಸ್ ಇಂಟು CHOH ಅಂತ ಬರೀಬೇಕು ನೀವು ರೆಡ್ಯೂಸಿಂಗ್ ಶುಗರ್ ಅಂತ ಕೇಳಿದಾಗ. ಸೊ ಒಂದು ಹೌ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್ ಅಂತ ಕೇಳಿದರೆ, ಸೊ ನಮ್ಗೇನಾಗುತ್ತೆ ಅಂದರೆ ಬೀಟಾ ಡಿ ಗ್ಯಾಲಕ್ಟೋಸ್ ಇರುತ್ತೆ, ಬೀಟಾ ಡಿ ಗ್ಲೂಕೋಸ್ ಇರುತ್ತೆ. ಸೊ 4ನೇ ಪೊಸಿಷನ್ ಗ್ಯಾಲಕ್ಟೋಸಲ್ಲಿ ನಮ್ಗೇನಿರುತ್ತೆ ಅಂದರೆ HOH ಮೇಲ್ಗಡೆ ಕೆಳಗಡೆ ಆಗಿರುತ್ತೆ. ಸಿಂಪಲ್. ಬೀಟಾ ಅಂದಾಗ ನಮ್ಗೇನಿರುತ್ತೆ OH ಗ್ರೂಪ್ಗಳು ಮೇಲೆ ಇರ್ತವೆ, 2 ಬೀಟಾ ಆಗಿರೋದ್ರಿಂದ 2ರದ್ದು ಮೇಲ್ಗಡೆ ಇರ್ತವೆ. ಸೊ ಗ್ಯಾಲಕ್ಟೋಸ್ ಅಂದಾಗ ನಮ್ಗೇನಿರುತ್ತೆ ಅಂದರೆ 4ನೇ ಪೊಸಿಷನಲ್ಲಿ OH ಗ್ರೂಪ್ ಮೇಲ್ಗಡೆ ಇರುತ್ತೆ. ಸಿಂಪಲ್. ಇವಾಗ 1ನೇದು ಮತ್ತು 4ನೇದು ಕನೆಕ್ಟ್ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಕ್ರಾಸ್ ಲಿಂಕೇಜ್ ಇರುತ್ತೆ. ಸೊ ಅದಿಷ್ಟನ್ನು ಬರೆದ್ರೆ ಆಯಿತು. ಬೀಟಾ 1 to 4 ಲಿಂಕೇಜ್. ನೆಕ್ಸ್ಟ್ ಹಾರ್ಮೋನ್ ನೀಡೆಡ್ ಇನ್ ಅಡಿಕ್ವೇಟ್ ಕ್ವಾಂಟಿಟಿ ಇನ್ ಅವರ್ ಬಾಡಿ, ಗಿವ್ ರೀಸನ್. ಸೊ ಯಾಕೆ? ಬಿಕಾಸ್ ದೇ ಆರ್ ಕ್ರೂಷಿಯಲ್ ಫಾರ್ ದ ಬಾಡಿ ಫಂಕ್ಷನಿಂಗ್ ಲೈಕ್ ಮೆಟಬಾಲಿಸಮ್, ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್. ಸೊ ಎಲ್ಲದಕ್ಕೂ ನಮ್ಗೆ ಏನಾಗ್ತದೆ ಅಂದರೆ ಹಾರ್ಮೋನ್ಸ್ಗಳು ಮೆಸೇಜ್ನ ಕಳಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಇಸ್ ದ ಬ್ಯಾಕ್ ಬೋನ್ ಆಫ್ DNA ಅಂತ ಕೇಳಿದರೆ ಡಿಆಕ್ಸಿರೈಬೋ ಶುಗರ್ ಆ್ಯಂಡ್ ಫಾಸ್ಫೇಟ್ ಗ್ರೂಪ್. ಓಕೆನಾ. ಸೊ ಇಷ್ಟಿರೋದು. ನೆಕ್ಸ್ಟ್ ಇಲ್ಲಿ glucose is a monosaccharide and an aldehyde. Which oxidizing agent should be used to bring about oxidation of only the aldehyde if group is present in glucose? ಓಕೆನಾ. ರೈಟ್ ದಿ ಕೆಮಿಕಲ್ ಇಕ್ವೇಷನ್ ಅಂತ ಬರೆದಿದ್ದಾರೆ. ಸೊ ರೈಟ್ ದಿ ಕೆಮಿಕಲ್ ಇಕ್ವೇಷನ್ ಅಂತ ಬರೆದಿದ್ದಾರೆ. ಸೊ ಇಲ್ಲೇನಾಗುತ್ತೆ ಸಿಂಪಲ್ ಗ್ಲೂಕೋಸ್ ಇದ್ದಾಗ Br2 ಆದಾಗ ಆಕ್ಸಿಡೇಷನ್ ಅಂತ ಕೇಳಿದ್ದಾರೆ, ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದ್ದಾರೆ. ಅಲ್ಡಿಹೈಡ್ ಇರೋದು ಆಸಿಡ್ ಕನ್ವರ್ಟ್ ಆಗುತ್ತೆ. ಸಿಂಪಲ್. ಆದ ರಿಯಾಕ್ಷನ್ ಬರೆದ್ಬಿಟ್ರೆ ಸಾಕು ನೀವು. ನೆಕ್ಸ್ಟ್ ಮೆನ್ಷನ್ ಎನಿ 2 ಫೋರ್ಸಸ್ ವಿಚ್ ಸ್ಟೆಬಿಲೈಸ್ ದ ಸೆಕೆಂಡರಿ ಆ್ಯಂಡ್ ಟರ್ಸರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ಸೊ ಇದರಲ್ಲಿ ನಮಗೇನಿತ್ತು ಆಲ್ಫಾ ಹೆಲಿಕ್ಸು ಮತ್ತು ಬೀಟಾ ಪ್ಲೇಟೆಡ್ ಇತ್ತು. ಇದು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಇದು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಓಕೆನಾ. ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್.
ಟರ್ಷರಿ ಸ್ಟ್ರಕ್ಚರ್ ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಬಾಂಡ್ಸು, ವೆನ್ ಡರ್ ವಾಲ್ ಫೋರ್ಸಸ್, ಡೈಸಲ್ಫೈಡ್ ಲಿಂಕೇಜಸ್, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಇದರಲ್ಲೂ ಕೂಡ ನಮ್ಗೆ ಏನಾಗುತ್ತೆ ಅಂದರೆ ಸಲ್ಫೈಡ್ ಲಿಂಕೇಜ್ಗಳನ್ನು ನಾವು ನೋಡ್ಬೋದು. ಓಕೆನಾ, ಸೊ ಇಷ್ಟು ಬರೆದ್ಬಿಟ್ರೆ ಸಾಕು ನೀವು. ನೆಕ್ಸ್ಟ್, ನೇಮ್ ದ ಲಿಂಕೇಜ್ ಪ್ರೆಸೆಂಟ್ ಇನ್ ಡೈನ್ಯೂಕ್ಲಿಯೋಟೈಡ್ ಆಬ್ಟೈನ್ಡ್ ಬೈ ಜಾಯ್ನಿಂಗ್ 2 ನ್ಯೂಕ್ಲಿಯೋಟೈಡ್ಸ್. ಸೊ ಏನಾಗುತ್ತೆ ಅಂದರೆ 2 ನ್ಯೂಕ್ಲಿಯೋಟೈಡ್ಗಳ ಮಧ್ಯೆ ಯಾವುದು ಕನೆಕ್ಷನ್ ಇರುತ್ತೆ ಅಂತ, ಯಾವುದಿರುತ್ತೆ, ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಇರುತ್ತೆ. ಓಕೆನಾ, ಸೊ ಇಷ್ಟು. ನೆಕ್ಸ್ಟ್ ಇಲ್ಲಿ ನೇಮ್ ದ 2 ಮೇಜರ್ ಮಾಲಿಕ್ಯುಲರ್ ಶೇಪ್ಸ್ ಫಾರ್ಮ್ ಡ್ಯೂ ಟು ದ ಫೋಲ್ಡಿಂಗ್ ಆಫ್ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ಯಾವುದು, ಆಲ್ಫಾ ಹೆಲಿಕ್ಸ್ ಮತ್ತು ಬೀಟಾ ಪ್ಲಿಟೆಡ್ ಶೀಟ್. ಓಕೆನಾ, ಸೊ ಇಷ್ಟು. ನೆಕ್ಸ್ಟ್ ಇರೋದು ವಾಟ್ ಆರ್ ಆ್ಯನೋಮಸ್. ಸೊ ಆ್ಯನೋಮಸ್ ಅಂದರೆ ಏನು, ಫಸ್ಟ್ ಪೊಸಿಷನಲ್ಲಿ ಚೇಂಜಸ್ ಆಗಿರ್ತವೆ. ಸೊ ಗ್ಲೂಕೋಸಲ್ಲಿ the 2 cyclic forms differ only in the position of OH at C1 anomeric carbon and are called as alpha beta anomers ಅಂತ ಬರಿತೀವಿ ನಾವು. ಸೊ ಆಲ್ಫಾ ಡಿ ಗ್ಲೂಕೋಸ್ ಅಂದರೆ OH ಗ್ರೂಪ್ ಫಸ್ಟ್ ಪೊಸಿಷನಲ್ಲಿ ಕೆಳಗಡೆ ಇರುತ್ತೆ, ಬೀಟಾ ಡಿ ಗ್ಲೂಕೋಸ್ ಅಂದರೆ OH ಗ್ರೂಪ್ ಮೇಲ್ಗಡೆ ಇರುತ್ತೆ. ಸಿಂಪಲ್. ಓಕೆನಾ, ನೆಕ್ಸ್ಟ್ ಇರೋದು ಇವಾಗ ಎ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ಸ್ಕರ್ವಿ, ಮೆನ್ಷನ್ ಎನಿ 1 ಫುಡ್ ಸೋರ್ಸ್ ಟು ಹೆಲ್ಪ್ ಅ ಪರ್ಸನ್ ರಿಕವರ್ ಟು ರಿಕವರ್ ಫಾಸ್ಟರ್. ಓಕೆನಾ, ಸೊ ಏನಾಗತ್ತೆ ಅಂದರೆ ನಮಗೆ ಈ ಪರ್ಸನಿಗೆ ಏನಿದೆ ಅಂದರೆ ಸ್ಕರ್ವಿ ಇದೆ ಅಂತ. ಯಾವುದು ಡೆಫಿಷಿಯನ್ಸಿ, ಅದು ವಿಟಮಿನ್ ಸಿ ಇಂದ. ಸೊ ವಿಟಮಿನ್ ಸಿ ಅಲ್ಲಿ ನಮ್ಗೆ ಏನಾಗುತ್ತೆ, ನಾವು ಸಿಟ್ರಸ್ ಫ್ರೂಟ್ಸು, ಆಮ್ಲ ಮತ್ತು ಗ್ರೀನ್ ಲೀಫ್ ವೆಜಿಟೇಬಲ್ಸ್ನ ಅವರಿಗೆ ಕೊಡಬೇಕಾಗತ್ತೆ. ಓಕೆನಾ, ಸೊ ಇಷ್ಟು ಬರೆದ್ರೆ ಆಯಿತು. ಸೊ ಅದಕ್ಕೋಸ್ಕರ ವಿಟಮಿನ್ ಟೇಬಲ್ ಏನು ಹೇಳಿದನಲ್ಲ, ಟ್ರಿಕ್ಸ್ಗಳನ್ನ ಹೇಳಿದನಲ್ಲ, ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ. ಓಕೆನಾ, ವೆಜ್ ನಾನ್ ವೆಜ್ ಆದ್ರೂ ಇಂಪಾರ್ಟೆಂಟು, ABCD ಆದ್ರೂ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಇಲ್ಲಿ ಆನ್ಸರ್ ದ ಫಾಲೋವಿಂಗ್. ನೇಮ್ ದ ಪ್ರೋಟೀನ್ ಪ್ರೆಸೆಂಟ್ ಇನ್ ಸಿಲ್ಕ್. ಯಾವುದು, ಕೆರಾಟಿನ್. ನೆಕ್ಸ್ಟ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಆಪ್ಟಿಕಲಿ ಇನ್ಆಕ್ಟಿವ್ ಆಲ್ಫಾ ಅಮೈನೋ ಆಸಿಡ್ಸ್. ಯಾವುದು, ಗ್ಲೈಸಿನ್. ನೆಕ್ಸ್ಟು ನೇಮ್ ದ ವಿಟಮಿನ್ ಹುಸ್ ಡೆಫಿಷಿಯನ್ಸಿ ಕಾಸಸ್ ಝೀರೋಥೆಲ್ಮಿಯಾ. ಯಾವುದು, ವಿಟಮಿನ್ ಎ. ನೆಕ್ಸ್ಟ್ ಇನ್ನೊಂದು ಯಾವುದಿದೆ, ನೈಟ್ ಬ್ಲೈಂಡ್ನೆಸ್. ಓಕೆನಾ, ಸೊ ನೆಕ್ಸ್ಟ್ ನೇಮ್ ರೈಟ್ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಡಿಫರೆನ್ಸ್ ಬಿಟ್ವೀನ್ DNA ಆ್ಯಂಡ್ RNA. ಸೊ DNA ನಮಗೆ ಏನಿರುತ್ತೆ ಅಂದರೆ ಡಬಲ್ ಸ್ಟ್ಯಾಂಡರ್ಡ್ ಹೆಲಿಕಲ್ ಸ್ಟ್ರಕ್ಚರ್ ಇರುತ್ತೆ. ಇಟ್ ಹ್ಯಾಸ್ ಓನ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಇಲ್ಲಿ. ಓಕೆನಾ, ಸೊ ಇದೇನಾಗುತ್ತೆ ಅಂದರೆ ಕಾಯಿಲ್ ಶೇಪ್ ಇರುತ್ತೆ, ಒಂದು ಈ ರೀತಿ ಕಾಯಿಲ್ ಆಗ್ತಾ ಹೋಗ್ತಾವಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಲೀನಿಯರ್ ಚೈನ್ ಇರುತ್ತೆ, ಓನ್ಲಿ 1 ಚೈನ್. ಸೊ ಬಟ್ DNA ನಮ್ಗೆ ಏನಿರುತ್ತೆ ಅಂದರೆ ಈ ರೀತಿ ಕಾಯಿಲ್ ಆಗಿರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಇರೋದು ಇಟ್ ಕಂಟ್ರೋಲ್ಸ್ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್. ಸೊ ನಮ್ಗೆ ಏನಾಗುತ್ತೆ ಅಂದರೆ ಜೆನೆಟಿಕ್ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿಂದ ಪೇರೆಂಟ್ಸಿಂದ ನಮಗೆ. ಓಕೆನಾ, ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಟ್ ರೆಗ್ಯುಲೇಟ್ಸ್ ಪ್ರೋಟೀನ್ ಸಿಂಥಸಿಸ್. ಸೊ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ಇದು ಬರುತ್ತೆ. ಸೊ ಟ್ರಾನ್ಸ್ಕ್ರಿಪ್ಷನಿಂದ ನಮ್ಗೆ ಏನಾಗುತ್ತೆ, DNA ಟು RNA ಆಗುತ್ತೆ. ಓಕೆನಾ, ಸೊ ಇಷ್ಟು. ಟ್ರಾನ್ಸ್ಲೇಷನ್ ಅಂದರೆ ನಮಗೇನಾಗುತ್ತೆ, RNA ಟು ಪ್ರೋಟೀನ್ ಆಗುತ್ತೆ. ರೆಪ್ಲಿಕೇಶನ್ ಅಂದರೆ ಏನಾಗುತ್ತೆ, DNA ಕಾಪಿ ಆಗುತ್ತೆ. ಸೊ ಇವೆಲ್ಲ ನೀವು ಬಯಾಲಜಿಲಿ ಓದಿರ್ತೀರ. ನೆಕ್ಸ್ಟ್ ಇದು ಐಡೆಂಟಿಫೈ ದ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಗಿವ್ ಎನಿ 1 ಡಿಫರೆನ್ಸ್ ಬಿಟ್ವೀನ್ ದಿ ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇನ್ ಕೇನ್ ಶುಗರ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇನ್ ಮಿಲ್ಕ್. ಸೊ ಕೇನ್ ಶುಗರ್ ಅಂದರೆ ಯಾವುದು, ಸುಕ್ರೋಸ್ ಇರುತ್ತೆ. ನೆಕ್ಸ್ಟ್ ಮಿಲ್ಕ್ ಶುಗರ್ ಅಂದರೆ ಯಾವುದಿರುತ್ತೆ, ಲ್ಯಾಕ್ಟೋಸ್ ಇರುತ್ತೆ. ಇದು ನಾನ್ ರೆಡ್ಯೂಸಿಂಗ್ ಶುಗರು, ಇದು ರೆಡ್ಯೂಸಿಂಗ್ ಶುಗರ್. ಓಕೆನಾ, ಸೊ ಇಷ್ಟು ಬರೆದ್ರೆ ಸಾಕು ನೀವು. ನೆಕ್ಸ್ಟ್ ಇರೋದು ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಸೊ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ನಮಗೆ ಬೇಕಾಗಿರುವಂಥದ್ದು. ಸೊ ಅಮೈನೋ ಆಸಿಡ್ಸ್ ವಿಚ್ ಆರ್ ನಾಟ್ ಸಿಂಥಸೈಸ್ ಇನ್ ದ ಬಾಡಿ ಬಟ್ ಪ್ರೊವೈಡೆಡ್ ಇನ್ ದ ಡಯಟ್ ಆರ್ ಕಾಲ್ಡ್ ಆಸ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಎಕ್ಸಾಂಪಲ್ ಲೈಸಿನ್, ವ್ಯಾಲಿನ್, ಅರ್ಜಿನಿನ್. ಈ 3 ಎಕ್ಸಾಂಪಲ್ಗಳು ನೋಡಿಟ್ಕೊಂಡಿರಿ, MCQs ಅಲ್ಲೂ ಬೇಕಾಗ್ತವೆ. ನೆಕ್ಸ್ಟು ನೇಮ್ ದ ನೈಟ್ರೋಜನಸ್ ಬೇಸ್ ಪ್ರೆಸೆಂಟ್ ಇನ್ RNA ಬಟ್ ನಾಟ್ ಇನ್ DNA. ಸೊ ಅದಕ್ಕೋಸ್ಕರ ಹೇಳಿದ್ದು AGTC ನೆನ್ಪಿಟ್ಕೊಂಡಿರಿ ಅಂತ. ಸೊ ಯಾವುದು, ಯುರಾಸಿಲ್ ಆಗುತ್ತೆ. ನೆಕ್ಸ್ಟು ಲಾಸ್ಟಲ್ಲಿ amylose and amylopectin are 2 components of starch. Write any 2 difference between them. ಸೊ amylase is a straight chain. ಇಲ್ಲೇನಾಗಿರುತ್ತೆ ಅಂದರೆ ಬ್ರಾಂಚ್ ಆಗಿರುತ್ತೆ. ಸೊ ಎಲ್ಲ ಆಲ್ಫಾ 1,4 ಲಿಂಕೇಜ್ ಇರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಆಲ್ಫಾ 1,4 ಮತ್ತು 1,6 ಲಿಂಕೇಜ್ ಇರುತ್ತೆ. ಓಕೆನಾ, ಸೊ ಅದು ಬರೆದ್ರೆ ಇನ್ನೊಂದು ಡಿಫ್ರೆನ್ಸ್ ಆಯ್ತು ನಿಮಗೆ. amylase ಕಂಟೇನ್ ಸ್ಟಾರ್ಚ್ ಈಸ್ ಅಬೌಟ್ 15-20%. ಇಲ್ಲೇನಾಗುತ್ತೆ 80-85% ಇರುತ್ತೆ. ಇದೇನಾಗುತ್ತೆ ಅಂದರೆ ವಾಟರ್ ಸೊಲ್ಯೂಬಲ್ ಆಗಿರುತ್ತೆ. ಇದೇನಾಗತ್ತೆ ಅಂದರೆ ವಾಟರ್ ಇನ್ಸೊಲ್ಯೂಬಲ್ ಆಗಿರುತ್ತೆ. ಓಕೆನಾ, ಸೊ 4 ಪಾಯಿಂಟ್ಸ್ಗಳಿದ್ದಾವೆ, ಯಾವ್ದು ಬರೆದ್ರು ಓಕೆ. ನೆಕ್ಸ್ಟು ಲೀಸ್ ಎನಿ 2 ನೈಟ್ರೋಜನಸ್ ಬೇಸಿಸ್ ಫೌಂಡ್ ಇನ್ ಬೋತ್ RNA ಆ್ಯಂಡ್ DNA. ಸೊ ಯಾವುದು, ಎಡೆನಿನ್, ಗ್ವಾನಿನ್, ಸೈಟೋಸಿನ್. ಚೇಂಜಸ್ ಇರೋದು ಯಾವುದ್ರಲ್ಲಿ ಇವಾಗ, ಥೈಮಿನ್ DNA ಇರುತ್ತೆ, ಯುರಾಸಿಲ್ RNA ಇರುತ್ತೆ. ನೆಕ್ಸ್ಟ್ ಇದು ನೇಮ್ ದ ಎಂಜೈಮ್ ದಟ್ ಕ್ಯಾಟಲೈಸ್ ದ ಹೈಡ್ರೋಲಿಸಿಸ್ ಆಫ್ ಮಾಲ್ಟೋಸ್ ಇಂಟು ಗ್ಲೂಕೋಸ್. ಸೊ ಮಾಲ್ಟೋಸಿಂದ ಗ್ಲೂಕೋಸ್ ಕನ್ವರ್ಟ್ ಆಗಬೇಕಂತ ನಾವೇನು ಮಾಡಬೇಕು, ಮಾಲ್ಟೇಸ್ ಎಂಜೈಮ್ನ ಹಾಕಬೇಕು. ಓಕೆನಾ, ಸೊ ಇದು ಎಂಜೈಮ್ಸಿಂದ ಒಂದು ಕ್ವಶನ್ನು. ನೆಕ್ಸ್ಟು ವಾಟ್ ಈಸ್ ಪೆಪ್ಟೈಡ್ ಲಿಂಕೇಜ್, ರೈಟ್ ದ ಸ್ಟ್ರಕ್ಚರ್ ಆಫ್ ಗ್ಲೈಸಲ್ ಅಲೆನಿನ್ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಇದೊಂದೇ ಹೇಳಿದ್ದು ನಿಮಗೆ, ಒಂದೇ ಒಂದು ಎಕ್ಸಾಂಪಲ್ ಹೇಳಿರ್ತಾ ಇರೋದು ಗ್ಲೈಸಿನ್ ಮತ್ತು ಅಲೆನಿನ್. ಸೊ ಇದು ಬುಕ್ಕಲ್ಲಿ ಕೂಡ ಇದೆ. ಸೊ ಅದಕ್ಕೋಸ್ಕರ ಇವೆರಡು ಸ್ಟ್ರಕ್ಚರ್ ಗ್ಲೈಸಿನ್ ಮತ್ತು ಅಲೆನಿನ್ ನೋಡ್ಕೊಂಡಿರಿ. ಸೊ ದ CONH ಬಾಂಡ್ ಫಾರ್ಮ್ ಬಿಟ್ವೀನ್ CONH ಬಾಂಡ್ ಫಾರ್ಮ್ ಬಿಟ್ವೀನ್ 2 alpha amino acids
ಕಾಲ್ಡ್ ಆಸ್ ಪೆಪ್ಟೈಡ್ ಬಾಂಡ್. ಓಕೆನಾ, ಸೊ ಇವೆರಡರ ಮಧ್ಯೆ ಆಗೋ ಬಾಂಡ್ನ ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ, ಇಲ್ಲ ಪೆಪ್ಟೈಡ್ ಲಿಂಕೇಜ್ ಅಂತ ಕರಿತೀವಿ. ದ ಪೆಪ್ಟೈಡ್ ಬಾಂಡ್ ಇಸ್ ಫಾರ್ಮ್ಡ್ ಬೈ ದ ಯೂನಿಯನ್ ಆಫ್ 2 ಆಲ್ಫಾ ಅಮಿನೋ ಆಸಿಡ್ಸ್ ವಿತ್ ಅ ಲಾಸ್ ಆಫ್ 1 ವಾಟರ್ ಮಾಲಿಕ್ಯೂಲ್. ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ ಒಂದು OH ಒಂದು ಹೈಡ್ರೋಜನ್ ಏನಾಗುತ್ತೆ ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತೆ. ಸೊ ಅವುಗಳ ಮಧ್ಯೆ ನಮ್ಗೆ ಏನಾಗುತ್ತೆ ಅಂದರೆ ಒಂದು ಅಮೈಡ್ ಬಾಂಡ್ ಲಿಂಕೇಜ್ ಫಾರ್ಮೇಷನ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ ನಾವು ಪೆಪ್ಟೈಡ್ ಲಿಂಕೇಜ್ ಅಂತ ಕರಿತೀವಿ. ನೆಕ್ಸ್ಟ್ ರೈಟ್ ದ ಕೆಮಿಕಲ್ reactions to show that glucose contains 6 carbon atoms in a straight chain primary alcoholic. ಓಕೆ, ಸೊ ಫಸ್ಟ್ 6 ಚೈನ್ ಇರೋದು, ನೆಕ್ಸ್ಟ್ ಪ್ರೈಮರಿ ಆಲ್ಕೋಹಾಲಿಕ್ ಗ್ರೂಪು. ಸೊ ಇದಾವೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ನೀವು. ಸೊ ಹೇಗೆ ಮಾಡ್ತೀರಾ? ಸಿಂಪಲ್ಲು, ಈ ರಿಯೇಜೆಂಟ್ನ ಹಾಕಿದ್ರೆ ಸಾಕು, ನಮಗೇನಾಗುತ್ತೆ ಎಲ್ಲ ಕಾರ್ಬನ್ ಎಲ್ಲ OH ಗ್ರೂಪ್ಗಳು ಹೊರಗಡೆ ಹೋಗಿ ಒಂದು ಸಿಂಪಲ್ ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಸೊ ಇವಾಗ ಆಲ್ಕೋಹಾಲ್ ಅಂದಾಗ ಪ್ರೈಮರಿ ಆಲ್ಕೋಹಾಲ್ ಅಂತ ಕೇಳಿದ್ರೆ ಸ್ಪೆಸಿಫಿಕಲಿ ಪ್ರೈಮರಿ ಆಲ್ಕೋಹಾಲ್ ಇದ್ದಾಗ ನಮಗೇನಾಗುತ್ತೆ ಆಕ್ಸಿಡೇಷನ್ ಮಾಡಿದಾಗ ನಮಗೇನಾಗುತ್ತೆ ನೈಟ್ರಿಕ್ ಆ್ಯಸಿಡ್ ಜೊತೆ ಹಾಕಿದಾಗ ಸ್ಯಾಕರಿಕ್ ಆ್ಯಸಿಡ್. ಸೊ ಗ್ಲೂಕೋಸ್ನ ತೊಗೊತೀವಿ ನಾವು. ಗ್ಲೂಕೋಸ್ನ ಆಕ್ಸಿಡೇಷನ್ ಮಾಡಿದಾಗ ನಮಗೇನಾಗತ್ತೆ ಅಂದರೆ COOH ಆಗುತ್ತೆ. ನೀವು ಇದನ್ನ ಬರೆದ್ರೆ ಸಾಕು. ಓಕೆನಾ, ಸೊ ನಾವು ನೋಡ್ಬೋದು ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ಗ್ರೂಪ್ ಇದೆ. ಸೊ ಇದೊಂದೇ ಬರೆದ್ರೆ ಸಾಕು ನೀವು. ಸೊ ಪ್ರೈಮರಿ ಆಲ್ಕೋಹಾಲ್ ಗ್ರೂಪ್ ಇರೋದು ಆಕ್ಸಿಡೇಷನ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಸ್ಯಾಕ್ರಿಕ್ ಆ್ಯಸಿಡ್ ಕನ್ವರ್ಟ್ ಆಗುತ್ತೆ. ಸೊ ಪ್ರೈಮರಿ ಮೆಥನಾಲ್ಗೆ ನೀವು ಇದನ್ನ ಪ್ರೈಮರಿ ಆಲ್ಕೋಹಾಲ್ಗೆ ಇದೊಂದು ಎಕ್ಸಾಂಪಲ್ ಬರೆದ್ರೆ ಸಾಕು. ಆಕ್ಸಿಡೇಷನ್ ಮಾಡಿದಾಗ ನೀವು ನೋಡ್ಬೋದು ಸಿಂಪಲ್ ಆಕ್ಸಿಡೇಷನ್ ಮಾಡಿದಾಗ ಆಲ್ಡಿಹೈಡ್ ಇರೋದು ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ, ಇನ್ನು CH2OH ಇರೋದು ಆ್ಯಸಿಡಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಸೊ ಖಾಲಿ 2 ಗ್ರೂಪ್ಗಳು ಕನ್ವರ್ಟ್ ಆಗ್ತಿದ್ದಾವೆ ಆಕ್ಸಿಡೇಷನ್ ಮಾಡಿದಾಗ. ಸೊ ನಾವು ಇವಾಗ ಯಾವುದೋ ಅವ್ರ ಪಕ್ಕ ಕನ್ಫರ್ಮೇಷನ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ನಾವು ಆಕ್ಸಿಡೈಸಿಂಗ್ ಏಜೆಂಟ್ನ ಹಾಕ್ತಿದ್ದೀವಿ ನೈಟ್ರಿಕ್ ಆ್ಯಸಿಡ್. ಸೊ ಅದೇನು ಮಾಡುತ್ತೆ ಅಂದರೆ CH2OH COH ಪ್ರೆಸೆಂಟ್ ಇದೆ. ಇವಾಗ CH2OH ಮತ್ತು ಆ್ಯಸಿಡಾಗಿ ಕನ್ವರ್ಟ್ ಆದರೆ ಮಾತ್ರ ನಮಗೇನಾಗುತ್ತೆ ಸೊ ಪ್ರೈಮರಿ ಆಲ್ಕೋಹಾಲ್ ಪ್ರೆಸೆಂಟ್ ಇರೋದು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ನಾವು ನೈಟ್ರಿಕ್ ಆ್ಯಸಿಡ್ ಹಾಕಿದಾಗ ಈ CH2OH ಕೂಡ COH ಆಗಿ ಕನ್ವರ್ಟ್ ಆಗ್ತಿದೆ, ನೀವು ನೋಡ್ಬೋದು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಇದು ಪ್ರೆಸೆನ್ಸ್ ಆಗಿದೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಇರೋದು ನೇಮ್ ದ ಡಿಸೀಸ್ ಕಾಸ್ಡ್ ಬೈ ದ ಡೆಫಿಷಿಯನ್ಸಿ ಆಫ್ ಎಸ್ಕಾರ್ಬಿಕ್ ಆ್ಯಸಿಡ್, ವಿಟಮಿನ್ C ಅಲ್ಲ, ಸೊ ಸ್ಕರ್ವಿ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ವಾಟ್ ಡಸ್ ಟರ್ಸರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ರೆಪ್ರೆಸೆಂಟ್? ಗಿವ್ ಇಟ್ಸ್ 2 ಮೇಜರ್ ಮಾಲಿಕ್ಯುಲರ್ ಶೇಪ್ಸ್. ನಿಮಗೇನಾಗುತ್ತೆ 3 ಡೈಮೆನ್ಷನಲ್ ಶೇಪ್ಸಲ್ಲಿ. ಸೊ ಫಸ್ಟ್ ಇರೋದು ಸಿಂಗಲ್ ಪಾಲಿಪೆಪ್ಟೈಡ್ ಚೈನ್ ಆಗುತ್ತೆ ಅಂದರೆ ಇಂಟ್ರಾಕ್ಷನ್ ಮಾಡ್ತಾ ಹೋಗುತ್ತೆ. ಸೊ ಬಿಟ್ವೀನ್ ದಿ ಅದರ್ ಪಾಲಿಪೆಪ್ಟೈಡ್ ಚೈನ್ಸು. ಓಕೆನಾ, ಅದರ್ R ಗ್ರೂಪ್ ಆಫ್ ಅಮಿನೋ ಆಸಿಡ್ಸ್. ಸೊ ಏನಾಗುತ್ತೆ ಅಂದರೆ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಇಂಟ್ರಾಕ್ಷನ್ ಆಗೋದು ವೆರಿ ಇಂಪಾರ್ಟೆಂಟ್. ಯಾವುದು? ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ, ಅಯೋನಿಕ್ ಬಾಂಡಿಂಗ್ ಆಗುತ್ತೆ, ಡೈಸಲ್ಫೈಡ್ ಲಿಂಕೇಜ್ ಆಗುತ್ತೆ, ವೆನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್ ಆಗುತ್ತೆ. ಸೊ ಒಂದೆರಡು ಎಕ್ಸಾಂಪಲ್ಗಳು ಯಾವುದು ಅಂದರೆ ಫೈಬ್ರಸ್ ಸ್ಟ್ರಕ್ಚರ್ ಮತ್ತು ಗ್ಲೋಬುಲರ್ ಸ್ಟ್ರಕ್ಚರು. ಸೊ ಇಲ್ಲೇನಾಗುತ್ತೆ ಅಂದರೆ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಇದೇನಾಗುತ್ತೆ ಅಂದರೆ ಸ್ಪೆರಿಕಲ್ ಸ್ಟ್ರಕ್ಚರ್ ಇರುತ್ತೆ. ಇದು ಗ್ಲೋಬ್ಯುಲರ್ ಸ್ಟ್ರಕ್ಚರು. ಎಕ್ಸಾಂಪಲ್ ಒಂದು ಕೆರಟಿನ್ ಮತ್ತು ಹಿಮೋಗ್ಲೋಬಿನ್. ಓಕೆನಾ, ಸೊ ಇಷ್ಟನ್ನು ನೋಟ್ ಮಾಡಿಕೊಂಡ್ರೆ ಸಾಕು. ಸೊ ಇಷ್ಟೇ ಇರೋದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಓಕೆ, ಆರ್ಗ್ಯಾನಿಕ್ ಚಾಪ್ಟರ್ ಇವತ್ತು ಇಲ್ಲಿಗೆ ಮುಗೀತು. ಸೊ ಓಕೆನಾ, ಮತ್ತೇನಾದ್ರು ಬೇಕಂದ್ರೂ ಕಮೆಂಟ್ ಮಾಡಿರಿ, ನಾನು ವೀಡಿಯೋಸ್ ಮಾಡ್ತೀನಿ. ಮತ್ತು ಆರ್ಗ್ಯಾನಿಕ್ ಏನಾದರೂ ಬೇಕಂದ್ರೂ. ಸೊ ನೆಕ್ಸ್ಟ್ ಇವಾಗ ಇನ್ಆರ್ಗ್ಯಾನಿಕ್ ನೋಡ್ತಾ ಹೋಗೋಣ. ಸೊ ಆರ್ಗ್ಯಾನಿಕ್ ಎಲ್ಲ ಓದಾದ್ಮೇಲೆ ಒಂದು ಕಮೆಂಟ್ ಮಾಡಿ. ಓಕೆನಾ, ಸೊ ಓಕೆ ಮುಗೀತು. ಟೇಕ್ ಕೇರ್, ಬೈ ಬೈ, ಸಿ ಯು, ಆಲ್ ದ ಬೆಸ್ಟ್, ಸ್ಟಡಿ ವೆಲ್, ಪ್ರಾಕ್ಟೀಸ್. ಓಕೆನಾ, ಚೆನ್ನಾಗಿ ಬರೀತೀರಾ, ಚೆನ್ನಾಗಿ ಮಾಡ್ತೀರಾ, ಆರಾಮಾಗಿರ್ರಿ, ಕೂಲ್ ಆಗಿರ್ರಿ. ಬೈ ಬೈ, ಟೇಕ್ ಕೇರ್.